ಇದಿಷ್ಟೆಲ್ಲ ಬೇಜಾನ್ ಮೊಬೈಲ್ ಬಂದಿದ್ವು ಇನ್ಫಿನಿಕ್ಸ್ ಅವೆಲ್ಲ ಏನೇನಾದ್ವು ಅಂತ ಸ್ಟೋರಿಗಳು ಎಕ್ಸ್ಪೆಕ್ಟ್ ಮಾಡಿದ್ದು ಒಂಥರ ಆಗಿದ್ದು ಒಂಥರ. ಏನು ಮಾಡಕ್ಕಾಗಲ್ಲ. ಎನಿವೆ ಇಲ್ಲಿದೆ ನಮ್ಮ ಹೊಸ ಮೊಬೈಲ್. ನಾನ್ ಬೀಳ್ಸದ್ನ ಫೋನ್ನ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಏನಂದೆ? ಹಾಯ್ ಅಂದೆ. ಹಾಯ್ ಹಾಯ್ ಆಕ್ಷನ್ ಅಲ್ಲಿ ಹೇಳ್ಬೇಕು. ಹಾಯ್. ಸೊ ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕನ್ನೋ ಪ್ಲಾನ್ ಇರಲಿಲ್ಲ, ಬಟ್ ಕೊನೆಯದಾಗಿ ಓಕೆ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಏನಕ್ಕೆ ಅಂತೆಲ್ಲ ಹೇಳ್ತೀನಂತೆ. ಅಂಡ್ ಇವತ್ತು ಒಂದು ಹೊಸ ಸ್ಮಾರ್ಟ್ ಫೋನ್ ಅನ್ಬಾಕ್ಸಿಂಗ್ ಕೂಡ ಮಾಡ್ತೀನಂತೆ. ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ ಯಾವ್ದದು ಏನು ಅಂತ ಎಲ್ಲ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಇಲ್ಲಿವರೆಗೂ ಇಷ್ಟು ವರ್ಷದಲ್ಲಿ ಗುಡಾಕೊಂಡಿರೋ ಸ್ಮಾರ್ಟ್ ಫೋನ್ಗಳು ಯಾವಾಗ ತಗೊಂಡಿದ್ದು, ಪ್ರೈಸ್ ಎಷ್ಟು, ಯಾಕೆ ತಗೊಂಡಿದ್ದು, ಸೊ ಅದನ್ನ ಸ್ವಲ್ಪ ನಾನು ಹೆಂಡತಿ ಜೊತೆ ಹಂಗೆ ಒಂದು ನಾರ್ಮಲ್ ಆಗಿ ಒಂದು ಡಿಸ್ಕಷನ್. ಓಕೆನಾ? ನಮ್ಮ ಸ್ಮಾರ್ಟ್ ಫೋನ್ಗಳನ್ನ ಇಡಿ ಮೇಡಮ್. ನೋಡಿ ಎಷ್ಟಿದೆ ಬಡ್ಡಿ ಮಗುಂದು. ಇಷ್ಟು 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 ಫೋನ್ಗಳಿದಾವೆ. ಎಲ್ಲ ಹುಂಡಿಯಲ್ಲಿ ದುಡ್ಡು ತುಂಬಿಕೊಂಡ್ರೆ ಇವ್ರು ಫೋನ್ ತುಂಬಿಕೊಂಡಿದ್ದಾರೆ ಗೈಸ್. ಫೋನ್ ತುಂಬಿಕೊಂಡಿದ್ದೀನಿ. ಅಂಡ್ ಇದು ನನ್ನ ಹೆಂಡತಿ ಸುಮ್ಮನೆ ಸ್ವಲ್ಪ ದಪ್ಪ ಕಾಣ್ಲಿ ಅಂತ ತಕೊಂಡಿದ್ದೆ. ಅಂಡ್ ಇವತ್ತು ಈ ವ್ಲಾಗ್ ನಲ್ಲಿ ಇದ್ರಲ್ಲಿ ಯಾವ್ದಾದ್ರು ಒಂದು ಫೋನು ನಾನು ರಿಟರ್ನ್ಗೆ ಹಾಕಿದ್ದೀನಿ. ಸೌಂಡ್ ಬರ್ತದೆ. ಸೊ ರಿಟರ್ನ್ಗೆ ಹಾಕಿದ್ದೀನಿ. ರಿಟರ್ನ್ ಅಲ್ಲ, ಎಕ್ಸ್ಚೇಂಜ್ಗೆ ಹಾಕಿದ್ದೀನಿ. ಅಂಡ್ ಇದನ್ನ ಕೊಟ್ಬಿಟ್ಟು ವಾಪಸ್ ಹೊಸ ಫೋನ್ ತಗೋತೀನಿ. ಇದನ್ನ ಈ ಕಂಡೀಷನ್ ಅಲ್ಲಿ ಎಷ್ಟು ರೂಪಾಯಿ ತಗೋತಾರೆ ಏನು ಅಂತ ನನ್ಗೆ ಗೊತ್ತಿಲ್ಲ, ನೋಡ್ಬೇಕು. ಇವೆಲ್ಲ ನಮ್ಗೆ ತುಂಬಾ ಹೊಸ ಎಕ್ಸ್ಪೀರಿಯನ್ಸ್. ಫಸ್ಟ್ ಫೋನ್ ಯಾವ್ದಿರ್ಬೋದು ಇದ್ರಲ್ಲಿ ನಂದು? ಇದು ಹೆಂಗ್ ಗೊತ್ತಾಯ್ತು? ಅವತ್ತು ಹೇಳಿದ್ರಿ, ಗೊತ್ತು. ಹೇಳಿದ್ನ ಇದನ್ನ? ಓಕೆ, ನನ್ನ ಹೆಂಡತಿಗೆಲ್ಲ ಗೊತ್ತು. ಸೀಕ್ರೆಟ್ ಇಸ್ ನೋ ಮೋರ್. ನಿಮಗ್ ಸೀಕ್ರೆಟ್ ಅಲ್ಲ, ಅದಕ್ಕೆ ಅದ್ರಲ್ಲಿ ಹೇಳ್ತೀನಿ. ಸೊ ಫಸ್ಟ್ ನಾನು ಲೈಫ್ ಅಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ಪರ್ಚೇಸ್ ಮಾಡಿರೋ ಫೋನು ಅಂತ ಹೇಳಿದ್ರೆ ಇದೆ. ಓಕೆನಾ? ಸೊ ನೋಡಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಅಂಡ್ ಇದ್ರ ಜೊತೆಗೆ ಇನ್ನೂ ಒಂದು ಫೋನ್ ಇದೆ ನಂತರ. ಸ್ಮಾರ್ಟ್ ಫೋನ್ ಅಲ್ಲ, ಟಚ್ ಸ್ಕ್ರೀನ್ ಫೋನ್. ಓಕೆನಾ? ಸೊ ಇದು ರೆಡ್ಮಿ MI ಅವ್ರದ್ದು ಫೋನು. ಗೊತ್ತಿಲ್ಲ, ಅವತ್ತಿನ ದಿನಕ್ಕೆ ನನ್ಗೆ ಅನ್ಸಂಗಿದ್ದು. ಹಿಂದೆ ಇದೆಯಲ್ಲ ನೋಡಿ, ಹಿಂದೆ ಇದೆ MI. ಸೊ ಇದನ್ನ ತಗೊಂಡಿದ್ದ ರೀಸನ್ ಏನು ಅಂದ್ರೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೆ ಕಾಲೇಜಲ್ಲಿ ಇದ್ದಾಗ. 9 to 5 ಜಾಬ್? ನೋ, 9 to 5 ಜಾಬ್. ಇಟ್ is 6 to 11. 6 to 11 o'clock to 12 o'clock ಜಾಬ್, ಪಾರ್ಟ್ ಟೈಮ್. ಓಕೆನಾ? ಕಾಲೇಜ್ ಮುಗಿಸ್ಕೊಂಡು ಆಮೇಲೆ ಕೆಲ್ಸಕ್ಕೆ ಹೋಗ್ತಿದ್ದು. ಸೊ ಆ ಟೈಮಲ್ಲಿ ಫಸ್ಟ್ ಸ್ಯಾಲ್ರಿಗೂ ಸೆಕೆಂಡ್ ಸ್ಯಾಲ್ರಿಗೂ ಏನೋ ಕರೆಕ್ಟ್ ಆಗಿ ನೆನಪಿಲ್ಲ. ಫಸ್ಟ್ ಸ್ಯಾಲ್ರಿ ಸಾಲ ಮಾಡಿದ್ದೆ. ಯಾಕೆಂದ್ರೆ ಪೆಟ್ರೋಲ್ಗೆ ದಿನ ಗಾಡಿ ಓಡಾಡಕ್ಕೆ, ಅದಾದ್ಮೇಲೆ ಒಳ್ಳೊಳ್ಳೆ ಬಟ್ಟೆ ತಗೊಳಕ್ಕೆ, ಆಬ್ವಿಯಸ್ಲಿ ಆಫೀಸ್ಗೆ ಹೋಗ್ತಿದ್ದೀನಿ ಅಂದ್ಮೇಲೆ ಫಾರ್ಮಲ್ಸ್ ಎಲ್ಲ ಹಾಕೊಬೇಕಲ್ವಾ. ಸೊ ಅವಾಗ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ಫಸ್ಟ್ ಸ್ಯಾಲ್ರಿ ಎಲ್ಲ ಸಾಲ ತೀರಿಸ್ಬಿಟ್ಟು ಸೆಕೆಂಡ್ ಸ್ಯಾಲ್ರಿನಲ್ಲಿ ಮೊಬೈಲ್ ತಗೊಂಡು, ಇದು ನನಗೋಸ್ಕರ ತಗೊಂಡಿದ್ದಲ್ಲ, ಇದು ಡ್ಯಾಡಿಗೋಸ್ಕರ ತಗೊಂಡಿದ್ದು. ಇದು ಅವಾಗ ಯೂಸ್ ಮಾಡ್ತಿದ್ರು. ಇದು ಡ್ಯಾಡಿಗೋಸ್ಕರ ತಗೊಂಡಿರೋ ಫೋನ್ ಇದು. ಆಮೇಲೆ ನೀವು ಇಸ್ಕೊಂಡಿಲ್ಲ. ಇದು ಅವಾಗ ಸ್ವಲ್ಪ ವರ್ಕಿಂಗ್ ಎಲ್ಲ ಅಂದ್ರೆ ಸುಮಾರು ವರ್ಷ ಯೂಸ್ ಮಾಡಿದ್ರು. ಸ್ವಲ್ಪ ವರ್ಕಿಂಗ್ ಅದು ಇದು ಗ್ಲಿಚಸ್ ಆಗೋಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಬೇಡ ಅಂತ ಹೇಳ್ಬಿಟ್ಟು ಹೊಸದಕ್ಕೆ ಅಪ್ಗ್ರೇಡ್ ಆಗಿದ್ದು. ಹೊಸ ಅಪ್ಗ್ರೇಡ್ ಯಾವ್ದು ಅಂತಾನು ಇದ್ರ ಮೇಲೆ ಇದೆ. ಸೊ ಇವಾಗ ನೀನ್ ಗೆಸ್ ಮಾಡು. ಓಕೆ ಗೆಸ್, ಇದ್ರದ್ದು ಗೊತ್ತಾಯ್ತು. ಹೊಸ ಅಪ್ಗ್ರೇಡ್ ಇದಾ ಇದು? ನಿನಗೆ ಅನ್ಸುತ್ತಾ ಡ್ಯಾಡಿ ಈ ತರ ಒಂದು ಫೋನ್ ಕೇಸ್ ಹಾಕೊಂಡು? ಅನ್ಸುತ್ತೆ ಫೋನು ತಾನೆ ಇದು ಅನ್ಸುತ್ತಾ? ಇಲ್ಲ ಇದು ನೋಡ್ಬಿಟ್ಟು ಹಂಗ ಅನಿಸ್ತಾ ಹುಡುಗಿದಿರ್ಬೋದು ಅಂತ? ನೋಡಿ ಇದು ಈ ತರ ಇದೆ, ಬಟ್ ಆಕ್ಚುಲಿ ಇದು ನಂದೆ. ನಾನೇ ಉಪಯೋಗಿಸ್ತಾ ಇದ್ದಿದ್ದು. ಏನೋ ಅವಾಗ PU ನಲ್ಲಿ ಇದ್ದೆ. ಓಕೆನಾ? ಮನೇಲಿ ಹಠ ಮಾಡ್ಬಿಟ್ಟು ಈ ಫೋನ್ ತಗೊಂಡಿದ್ದೆ. ಅಕ್ಕ ಆಕ್ಚುಲಿ ನನಗೆ ಒಂದು ಫೋನ್ ಕೊಡ್ಸಿದ್ದು. ಅದನ್ನ ನಾನು ವಿಡಿಯೋ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಫೋನ್ ನೋಡೋದಾಕಿದ್ದೆ. ಅಂದ್ರೆ ಫೋನ್ ಒಳಗೆ ಏನಿರುತ್ತೆ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಫೋನ್ ಹೊಡೆದಾಕಿದ್ದೆ. ನಾನು ನನ್ನ ಫ್ರೆಂಡ್ ಇಬ್ರು ಕುತ್ಕೊಂಡು ಗಾರ್ಡನ್ ಅಲ್ಲಿ. ನಿಜವಲ್ಲ ಅದಕ್ಕೆ ಆಮೇಲೆ ಬರ್ತೀನಿ. ಫೋನ್ ಹೊಡೆದಾದ್ಮೇಲೆ ಯಾರು ಹೊಡೆದಾಕ್ತಿರೋ ಅಂದ್ರೂ ಬರ್ತೀನಿ. ನೋಡ್ರಿ ಇಲ್ಲಿ ಸೈಲೆಂಟ್ ಆಯ್ತು. ಇವಾಗ ಅವೆಲ್ಲ ವಾಯ್ಸ್ ರೈಸ್ ಆಗ್ತಿತ್ತು. ಸೊ ಇದು ಸ್ಪೈಸ್ ಅಂತ ಹೇಳ್ಬಿಟ್ಟು. ಸ್ಪೈಸ್ ಅವಾಗ ತುಂಬಾ ಮುಂಚೆ ಮೋಸ್ಟ್ಲಿ ಸಿಮ್ ಬಿಡ್ತಿದ್ರು ಅಂತ ಅನ್ಸುತ್ತೆ. ಅದು ಯಾರ್ಯಾರು ಗೊತ್ತಿರುತ್ತೆ. ಸೊ ನೋಡಿ ಫೋನ್ ಈ ತರ ಇದೆ. ಇಲ್ಲಿ ಫ್ರಂಟ್ ಇಂದ ಹಿಂಗಿದೆ. ಸ್ಯಾಮ್ಸಂಗ್ ಅನ್ಕೊಂಡಿದ್ದೆ ನೋಡಿದ ತಕ್ಷಣ. ಸ್ಯಾಮ್ಸಂಗ್ ತರ ಇದೆ ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸೀರೀಸ್ ಯಾವ್ದಾದ್ರು ಬಿಡೋ ಅನ್ಸುತ್ತೆ. ಸೊ ಆ ತರ ಇದೆ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಇರ್ಲಿ, ಇದೇ ಫೋನ್ ಇರ್ಲಿ ಅಂತ ಪರ್ಚೇಸ್ ಮಾಡಿದ್ದೆ. ಜಗಳ ಆಡ್ಬಿಟ್ಟು ಬೇಕು ನಂಗೆ ಫೋನು, ಕಾಲೇಜ್ ಹೋಗ್ತಾ ಇದೀನಿ ಅಂತೆಲ್ಲ ಇಸ್ಕೊಂಡಿದ್ದೆ. ಸೊ ವಾಟ್ಸ್ಆಪ್ ಪಾರ್ಟ್ ಟೈಮ್ಗೂ ಮುಂಚೆ ಅನ್ಸುತ್ತೆ. ಇದು ಪಾರ್ಟ್ ಟೈಮ್ಗೂ ಮುಂಚೆ. ಅದೇ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ, ಇದು ನನ್ನ ಸ್ವಂತ ದುಡ್ಡಲ್ಲಿ ದುಡ್ದು ತಗೊಂಡಿರೋದು. ಇದು ಮನೆಯವ್ರ ದುಡ್ಡಲ್ಲಿ ನಾನು ಕೊಡ್ಸಿದ್ದು. ಸೊ ಫಸ್ಟ್ ಒನ್ ಇದೇ ಆಗುತ್ತೆ ನಿಮಗೆ? ಇದು ಫಸ್ಟ್ ಒನ್ ನನಗೆ. ಬಟ್ ಇದು ನಾನು ಯೂಸ್ ಮಾಡಿಲ್ಲ, ಡ್ಯಾಡಿ ಯೂಸ್ ಮಾಡಿರೋದು. ಇದು ಫಸ್ಟ್ ಒನ್ ಅಂದ್ರೆ ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋದು ಫಸ್ಟ್ ಒನ್ ಇದು. ಅದಕ್ಕೆ ಫಸ್ಟ್ ಅದನ್ನ ಸ್ಟಾರ್ಟ್ ಮಾಡಿದೆ. ನನ್ನ ಬೆವರು ಸುರಿಸಿ ದುಡ್ದಿರೋ ದುಡ್ಡಲ್ಲಿ ಫಸ್ಟ್ ಇರ್ಲಿ ಲೆಕ್ಕಕ್ಕೆ ಅಂತ.
ಸೊ ಇದೊಂಥರ ಒಳ್ಳೆ ಫೋನ್ ಓಕೆನಾ. ಸ್ಪೀಕರ್ ಹೆಂಗ್ ಬರೋದು ಫುಲ್ ಜೋರಾಗಿ ಕೇಳೋದು. ಸೊ ಒಂಥರ ಚೆನ್ನಾಗಿತ್ತು. ಅಂಡ್ ಕ್ಯಾಮ್ರಾ ಅಷ್ಟೇ 5MP ಕ್ಯಾಮ್ರಾ ಅಂತ ಇದೆ ಹಿಂದ್ಗಡೆ. ಸೊ 5MP ಇವತ್ತು ಯಾವ ಲೆಕ್ಕ, ಫ್ರಂಟ್ ಕ್ಯಾಮ್ರಾಗೂ 5MP ಬರಲ್ಲ. ನಂಗೆ ಅಷ್ಟು ಅರ್ಥ ಆಗ್ಲಿಲ್ಲ. 5MP ಕ್ಯಾಮ್ರಾ 5 ಮೆಗಾಪಿಕ್ಸೆಲ್ ಅಂದ್ರೆ ನಂಗದು ಎಷ್ಟು ಕ್ಲಾರಿಟಿ ಬರುತ್ತೆ ಅದೆಲ್ಲ ಗೊತ್ತಿಲ್ಲ. ನಂದೆಷ್ಟಿದೆಯಾ 16 ಇದೆಯಾ ನಂದು ಗೊತ್ತಿಲ್ಲ. ಸೊ ಇದನ್ನ ಸೈಡ್ ಇಡೋಣ. ಇದು ಕೇಸ್ ಹಂಗೆ ಅಲ್ಲಿ ಕಾಲೇಜಿಂದ ಬರ್ಬೇಕಾರೆ ಮನೆಗೆ ನಾವು ನಮ್ಮ ಶೇಷಾದ್ರಿಪುರಂ ಕಾಲೇಜಿಂದ ನಡ್ಕೊಂಡ್ ಬರ್ಬೇಕಾಗಿತ್ತು ಸೆಂಟ್ರಲ್ಗೆ, ಅಲ್ಲಿಗೆ ಇದ್ರ ಹತ್ರ ಏನು ಮಂತ್ರಿ ಮಾಲ್ ತನಕ ಬಸ್ಗೆ. ಸೊ ಆ ನಡ್ಕೊಂಡ್ ಬರೋ ಜಾಗದಲ್ಲಿ ದಾರಿನಲ್ಲಿ ಈ ಅಂಗಡಿಗಳು ಜಾಸ್ತಿ ಇದ್ವು. ಸೊ ಅಲ್ಲೊಂದು ಮೊಬೈಲ್ ಕೇಸ್ ಅಂಗಡಿಲಿ ನೋಡ್ದೆ, ಚೆನ್ನಾಗಿದೆ ಅಂತ ಅನಿಸ್ತು. ಸ್ವಲ್ಪ ಗರ್ಲಿ ಫೀಲ್ ಐತೆ. ಬಟ್ ಅವತ್ತಿನ ದಿನಕ್ಕೆ ಏನೋ ಒಂದ್ ಸ್ವಲ್ಪ ಒಳ್ಳೆ, ಅವತ್ತಿನ ದಿನಕ್ಕೆ ಸ್ಮಾರ್ಟ್ ಫೋನೇ ಸುಮಾರು ಜನ ಇಡ್ತಾ ಇರ್ಲಿಲ್ಲ. ಸೊ ಅಂತ ದಿನಕ್ಕೆ ಒಂದ್ ಸ್ವಲ್ಪ ಚೆನ್ನಾಗಿತ್ತು. ಇದು ಒಂಥರ ಅಟ್ರಾಕ್ಟ್ ಮಾಡತ್ರ, ಒಂದ್ 4 ಜನ ನೋಡೋತರ ತಂದ್ಬಿಟ್ಟು ಹಾ. ಸೊ ಅದು ಇರ್ಬೋದು ಓಕೆನಾ. ಸೊ ಆತರ ಇರ್ಬಿಟ್ಟು ಅದನ್ನ ತಗೊಂಡಿದ್ದು. ಅಂಡ್ ಇವಾಗ ಇಲ್ಲಿ 4 ಫೋನ್ ಇದೆ ಓಕೆನಾ. ಇದ್ರಲ್ಲಿ ಯಾವ್ದು ನನ್ನ ನೆಕ್ಸ್ಟ್ ಫೋನ್ ಆಗಿರಬಹುದು? ಇದು ಹೆಂಗ್ ಗೊತ್ತಾಯ್ತು ಇದು ಅಂತ? ಅಂದ್ರೆ ಬ್ಯಾಕ್ ಕವರ್ ನೀವು ಸ್ವಲ್ಪ ಜಾಸ್ತಿ ವರ್ಷಗಳು ಯೂಸೇಜ್ ಮಾಡಿದ್ದೀರಾ ಅಂತ ಅನ್ನಿಸ್ತು. ಓಕೆ. ಸೊ ಇದನ್ನ ತೆಗೆದ್ಬಿಟ್ಟು ತೋರಿಸ್ತೀನಿ ಯಾವ ಫೋನ್ ಇದು ಅಂತ ಇದೆ. ಅಂದ್ರೆ ಇದಕ್ ಮುಂಚೆ ಒಂದು ಫೋನ್ ಇಟ್ಟಿದ್ದೆ ಓಕೆನಾ. ನಿಜ ಹೇಳ್ಬೇಕು ಅಂದ್ರೆ ಇದಕ್ ಮುಂಚೆ ಇಟ್ಟಿದ್ ಫೋನ್ ನಾನು, ಇದು ವರ್ಕಿಂಗ್ ಆಕ್ಚುಲಿ ಇದಾಗಿತ್ತು. ಇದೇ ಫೋನ್ ಅನ್ಸುತ್ತೆ, ನನ್ ಕರೆಕ್ಟ್ ಆಗಿ ನೆನಪಿಲ್ಲ ಓಕೆನಾ. ಕಾಲೇಜ್ ಎಲ್ಲ ಮುಗಿಸ್ದೆ. ಹಾ ಅದು ಕರೆಕ್ಟ್. ನಾನು ಇನ್ನೊಂದು ಹೇಳಿದ್ನಲ್ಲ ಅವಲೇ ಒಂದು ವಿಡಿಯೋಗೋಸ್ಕರ ಫೋನ್ ಹೊಡೆದಾಕ್ತೆ ಅಂತ, ಅಕ್ಕ ಕೊಡ್ಸಿದ್ದು ಅಂತ ಅಂದ್ಬಿಟ್ಟು. ಸೊ ಈ ಫೋನ್ ಆದ್ಮೇಲೆ ಆ ಫೋನ್ ತಗೊಂಡೆ ಓಕೆನಾ. ಅದನ್ನ ಯೂಸ್ ಆಯ್ತು ಆಲ್ಮೋಸ್ಟ್. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕೆ 2018 ಅನ್ಕೋತೀನಿ. ಸೊ 18 ತನಕ ಯೂಸ್ ಮಾಡಿದೆ ಅದನ್ನ. ಡಿಗ್ರಿ ಎಲ್ಲ ಅದ್ರಲ್ಲೇ ಕಂಪ್ಲೀಟ್ ಮಾಡಿ ಯೂಸ್ ಮಾಡಿದೆ. ಅದಾದ್ಮೇಲೆ ಅದು ವರ್ಕಿಂಗ್ ಸ್ಟಾಪ್ ಆಯ್ತು. ಅಂದ್ರೆ ಮೊಬೈಲ್ ವರ್ಕ್ ಆಗ್ತಾರ ವಿವೋದು, ನಂಗೆ ಇನ್ನೂ ನೆನಪಿದೆ. ಅಂಡ್ ಅದನ್ನೇನ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಏನೋ ಒಂದು ಮೊಬೈಲ್ ಬೇಕು ನನಗೆ ಓಕೆನಾ. ಅದಕ್ಕೆ ಹೋಗ್ಬಿಟ್ಟು ಮತ್ತೆ ವಿವೋದೇ ತಗೊಂಡೆ. ಆಲ್ಮೋಸ್ಟ್ 7,100 ರೂಪಾಯಿ 7,200 ರೂಪಾಯಿ ಕೊಟ್ಟು ತಗೊಂಡಿದ್ದೆ ಓಕೆನಾ. ನೆನಪಿದೆ ಬಿಕಾಸ್ ಅವ್ರ ಜಾಬಲ್ಲಿ ₹1 ದುಡ್ಡು ಇರ್ಲಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು, ಅಟ್ಲೀಸ್ಟ್ ವ್ಲಾಗ್ ಮಾಡೋದಕ್ಕೆ ಬೇಕು ಅಂತ ಅಂದ್ಬಿಟ್ಟು. ಇವ್ರು ಫಸ್ಟ್ ವ್ಲಾಗ್ ಎಷ್ಟು ಜನ ನೋಡಿದ್ರೆ ಕಮೆಂಟ್ ಹಾಕಿ ಗೈಸ್. ನೋಡೋದಲ್ದರೆ ಇವ್ರ ಮನೇಲಿ ದೊಡ್ಡ ಟಿವಿನಲ್ಲಿ ಬೇರೆ ಹಾಕ್ಬಿಟ್ಟು ತೋರಿಸ್ಬಿಟ್ಟಿದ್ದಾರೆ. ಅದ್ ನೋಡಕ್ಕೆ ಒಂಥರ ಆಗುತ್ತೆ. ಅಲ್ಲಿ ಬೇರೆ ನಾನು ಕುತ್ಕೊಂಡಿರ್ತೀನಿ, ಎಲ್ರು ನನ್ ಮುಖ ನೋಡ್ತಿರ್ತಾರೆ. ಈ ಮುಖ ಏನ್ ಹಿಂಗಿದೆ ಅವಾಗ. ಸೊ ಓಕೆ ಎನಿವೆ ಚೆನ್ನಾಗಿತ್ತು. ಸೊ ಅದೊಂದು ವಿವೋ ತಗೊಂಡೆ. ಅದನ್ನ ಎಕ್ಸ್ಚೇಂಜ್ ಹಾಕ್ತೆ. ಇವಾಗ ಏನ್ ಎಕ್ಸ್ಚೇಂಜ್ ಹಾಕಿದೀನಿ ಅವಾಗ್ಲೇ ಎಕ್ಸ್ಚೇಂಜ್ ಹಾಕಿದ್ದೆ. ನಮ್ ಫ್ರೆಂಡ್ ಒಬ್ರು ಇನ್ಫ್ಲುಯೆನ್ಸ್ ಮಾಡ್ಬಿಟ್ಟು, ಇಲ್ಲ ನೀನ್ ಹೊಸ ತಗೊಂಬೇಕು, ಇವಾಗ ಗೇಮಿಂಗ್ ಕ್ರಿಯೇಟರ್ ನಾವು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಬೂಸ್ಟ್ ಮಾಡ್ಬಿಟ್ಟು ನನ್ನ 32,000 ಗಳಿಸಿದ್ರು. ಲಿಟರಲಿ 32,000. ಈ ಫೋನು ಇದು ಕೊಟ್ಟಿಲ್ಲ. ಅದನ್ನ ರಿಟರ್ನ್ ಹಾಕಿ ಆಲ್ಮೋಸ್ಟ್ ಒಂದು 10,000 ಏನೋ ಬಂದಿತ್ತು ಅನ್ಸುತ್ತೆ ನನಗೆ. 22,000 ಇದು ವ್ಲಾಗ್ ಇದೆ ಆಕ್ಚುಲಿ. ಇಷ್ಟು ರೂಪಾಯಿನ ಫೋನು ಇಷ್ಟು ರೂಪಾಯಿ ತಗೊಂಡೆ ಅಂತ ಅಂದ್ಬಿಟ್ಟು. ಸೊ ಅವಾಗ ತಗೊಂಡಿದ್ ಫೋನೇ ಇದು. ಅದನ್ನು ವ್ಲಾಗ್ ಮಾಡಿದೀನಿ, ಅನ್ಬಾಕ್ಸಿಂಗ್ ಮಾಡಿದ್ದೆ ಓಕೆನಾ. ಇದು ವಿವೋ ಅಲ್ಲ, ಇದು ರಿಯಲ್ಮಿ ಫೋನ್. ಸೊ 8MP ಕ್ಯಾಮ್ರಾ ಅಂತ ಇದೆ ಹಿಂದೆ, ಮುಂದೆ ಹಾ ಎಲ್ಲ ಚೆನ್ನಾಗಿತ್ತು. ಇದು ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ, ಒಂದಿನ ಕ್ಯಾಂಪಿಂಗ್ ಮಾಡೋಣ ಅಂತ ಹೋಗಿದ್ವಿ. ನಿದ್ದೆಗಣ್ಣಲ್ಲಿ ಕತ್ಲಲ್ಲಿ ಲೈಟ್ ಗೀಟ್ ಏನ್ ಇರ್ತಿರ್ಲಿಲ್ಲ, ಎಲ್ಲೋ ಒಂದ್ ಕಡೆ ಫೋನ್ ಇಟ್ಬಿಟ್ಟು ಮೋಸ್ಟ್ಲಿ ಕೈ ಒತ್ತದೋ ಏನೋ ಮಾಡ್ಬಿಟ್ಟಿದ್ದಾರೆ ಯಾರೋ, ಇಲ್ಲ ನಾನೇ ಮಾಡಿದ್ದೀನೇನೋ ಆ ಟೆಂಟ್ ಒಳಗೆ ಮಲಗ್ಬೇಕಾದ್ರೆ. ಸೊ ಆಗ ಇದೊಂದು ಸ್ಕ್ರೀನು ಲೈಟ್ ಆಗಿ ಒಂದ್ ಸ್ವಲ್ಪ ಕಲರ್ ಬಂದ್ಬಿಟ್ಟಿತ್ತು ಇಲ್ಲಿ, ಪರ್ಪಲ್ ಕಲರ್. ಮೋಸ್ಟ್ಲಿ ಆನ್ ಆಗುತ್ತೆ ಚಾರ್ಜ್ ಎಲ್ಲ ಹಾಕಿದ್ರೆ. ಬಟ್ ಅದು ಚಿಕ್ಕದಾಗಿದ್ದು ಈ ಪಾರ್ಟ್ ಅಲ್ಲಿ ಕಂಟಿಜಲ್ಲಿ ಸ್ಕ್ರೀನ್ ಹೊಡೆದೋಗಿದೆ. ಏನೋ ಬಿದ್ದಿರೋದು ಏನೋ ಆ ತರ ಆಗಿದೆ. ಟೆಂಪರ್ ಗ್ಲಾಸ್ ಹೊಡೆದೋಗಿದೆ. ಬಟ್ ಏನೋ ಒಂದ್ ಜೋರಾಗಿ ಹೊಡೆದಿರೋ ತರ ಇಲ್ಲಿದೆ. ಟೆಂಪರ್ ಗ್ಲಾಸ್ ಮುಚ್ಚಾಗಿದೆ ಇಲ್ಲಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದದು ಕಲರ್. ಸೊ ಒಂದ್ ಸ್ವಲ್ಪ ದಿನ ಹೋಗ್ತಾ ಫುಲ್ ಸ್ಕ್ರೀನ್ ಎಲ್ಲ ಕಲರ್ ಬಂದ್ಬಿಡ್ತು. ಇನ್ ಯೂಸ್ ಮಾಡಕ್ ಆಗಲ್ಲ ಅಂತ ಅನಿಸ್ತು. ಸರಿ ಅನ್ಬಿಟ್ಟು ಇದನ್ನ ಸೈಡ್ಗೆ ಇಟ್ಟು. ಆಕ್ಚುಲಿ ಅವಾಗ ಇದನ್ನ ಎಕ್ಸ್ಚೇಂಜ್ ಹಾಕಿದಿದ್ರೆ ಮೇ ಬಿ ಏನೋ ವ್ಯಾಲ್ಯೂ ಸಿಗೋದೇನೋ ಚೂರ್ ಹತ್ರ ಆಗಿದ ತಕ್ಷಣ. ಬಟ್ ಗೊತ್ತಿಲ್ಲ, ಅದ್ ಮಾಡ್ಲಿಲ್ಲ. ಸೊ ಅದಾದ್ಮೇಲೆ ನೋಡಿ ಈ ತರ ಇದೆ ಫೋನ್. ಇದನ್ನ ಹಂಗೆ ಇಟ್ಕೊಂಡೆ. ಆಮೇಲೆ ನೆಕ್ಸ್ಟ್ ಫೋನ್ ಯಾವ್ದಾಗಿರ್ಬೋದು ನಂದು? ಇದಾ? ಇದು 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 ಅಲ್ಲ ಆಕ್ಚುಲಿ. ಇದು ರಿವ್ಯೂಗೆ ಕಳ್ಸಿರೋದು. ಅಂದ್ರೆ ಇನ್ಫಿನಿಕ್ಸ್ ಯಾವ ಮೊಬೈಲ್ಗಳಿದಾವೆ ಎಲ್ಲದನ್ನು ರಿವ್ಯೂ ಕಳ್ಸಿರೋದೆ. ಸೊ ಇದು ಅಷ್ಟೇ ಇನ್ಫಿನಿಕ್ಸ್ ಇದೆ.
ಸೊ ಇವೆರಡು ಇನ್ಫಿನಿಕ್ಸ್ದೇ ಬಂದಿರೋದು. ಇದಿಷ್ಟೇ ಎಲ್ಲ ಬೇಜಾನ್ ಮೊಬೈಲ್ ಬಂದಿದ್ದು ಇನ್ಫಿನಿಕ್ಸ್ದು, ಅವೆಲ್ಲ ಏನೇನಾದ್ರು ಅಂತ ಸ್ಟೋರಿಗಳು ಬೇಡ ಇವಾಗ. ಬಟ್ ಬಂದಿತ್ತು. ಅಂಡ್ ಡ್ಯಾಡಿ ಹೇಳಿದ್ನಲ್ಲ, ಡ್ಯಾಡಿಗೆ ಈ ಫೋನ್ ಕೊಡಿಸ್ತೆ ಅಂತ ಅಂದ್ಬಿಟ್ಟು ಡ್ಯಾಡಿ ಫೋನ್ ಯೂಸ್ ಮಾಡಿದ್ರು. ಫಸ್ಟ್ ಸ್ಯಾಲ್ರಿ. ಅದಾದ್ಮೇಲೆ ಡ್ಯಾಡಿಗೆ ಮಮ್ಮಿಗೆ ಇಬ್ರಿಗೂ ಸೇಮ್ ಇರ್ಬೇಕು ಫೋನ್ ಅಂತ ಅಂದ್ಬಿಟ್ಟು ಸೇಮ್ ಪೀಸು, ಸೇಮ್ ವೇರಿಯಂಟ್, ಸೇಮ್ ಎಲ್ಲ ರ್ಯಾಮು ಏನು ಚೇಂಜಸ್ ಇಲ್ಲದೆ ಕಲರ್ ಕೂಡ ಸೇಮ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಈ ಫೋನ್ ತಗೊಂಡ್ಬಂದಿದ್ದು. ಮಮ್ಮಿ ಇವಾಗ್ಲೂ ಯೂಸ್ ಮಾಡ್ತಾರೆ ಇದನ್ನ. ಡ್ಯಾಡಿ ಎಲ್ಲೋ ಬೀಳ್ಸಿ ಏನೋ ಆಗಿನೋ ಇದು ಹಿಂದ್ಗಡೆ ಸ್ಕ್ರೀನ್ ಕಾಣ್ತಿರ್ಬೋದು. ಸೊ ಸಾರಿ ಕ್ಯಾಮ್ರಾ ಹೊಡೆದೋಗಿದೆ ಅಲ್ಲಿ. ಸೊ ಬಟ್ ಫೋನ್ ಎಲ್ಲ ವರ್ಕಿಂಗ್ ಎಲ್ಲ ಚೆನ್ನಾಗೇ ಇತ್ತು. ಓಕೆನಾ. ಸೊ ಅದಕ್ಕೋಸ್ಕರ ಸರಿ ಒಂದು ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಮೋಸ್ಟ್ಲಿ ಡ್ಯಾಡಿಗೆ ಇದು ಡ್ಯಾಡಿ ಈ ಫೋನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಇನ್ಫಿನಿಕ್ಸ್. ಓಕೆನಾ. ಸೊ ಇದನ್ನ ಡ್ಯಾಡಿ ಕೊಟ್ಬಿಟ್ಟು ಇದನ್ನ ಸರಿ ನನ್ನ ಸೆಕೆಂಡ್ರಿ ಫೋನ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ತಗೊಂಡೆ. ಇದೇ ಗ್ಯಾಪ್ ಅಲ್ಲಿ ಈ ಫೋನು ಮತ್ತೆ ಈ ಟ್ರಾನ್ಸಿಷನ್ ಒಳಗಡೆ ನಾನು ಐಫೋನ್ ತಗೊಂಡಿದ್ದು. ಐಫೋನ್ ತಗೊಂಡೆ, ದುಡ್ಡು ಕೊಟ್ಬಿಟ್ಟು. ಮನೇಲಿ ಗೊತ್ತಿಲ್ಲ ಎಷ್ಟು ಅಂತ ದುಡ್ಡು ತಗೋತಿದ್ ಫೋನ್ ಬ್ಲಾಗ್ ಮಾಡಕ್ ಬೇಕು ಅಂತ ತಗೊಂಡ್ಬಿಟ್ಟೆ. ಬಡ್ಡಿ ಮಗಂದು ಮೋಸ್ಟ್ಲಿ ಲಾಕ್ ಡೌನ್ ಅಲ್ಲೆಲ್ಲ ಚಿಕ್ಕಾಬಟ್ಟೆ ಉಪಯೋಗಿಸಿದೀನಿ ಫೋನ್. ಓಕೆನಾ. ಸಿಕ್ಕಾಪಟ್ಟೆ ಡೈಲಿ ವ್ಲಾಗ್ಸ್ ನಾನು ಅಳಿಯನ್ ಜೊತೆ ಏನೇನ್ ಮಾಡಿದೀನಿ ಲಾಕ್ ಡೌನ್ 2020 2021 ಎಲ್ಲ ಡೈಲಿ ವ್ಲಾಗ್ಸ್ ಎಲ್ಲ ಇದ್ರಲ್ಲೇ ಮಾಡಿದ್ರು. ಚೆನ್ನಾಗಿದೆ. 32,000. ದಿಸ್ ಈಸ್ 32,000. ಅಂದ್ರೆ 8 ಮೆಗಾಪಿಕ್ಸೆಲ್ ಏನೋ ಒಟ್ನಲ್ಲಿ ಅಷ್ಟಿದೆ. ಬಟ್ ಚೆನ್ನಾಗಿದೆ ಕ್ವಾಲಿಟಿ. ಬಿಗಿನರ್ಸ್ಗೆ ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿದೆ ಅದು. ಓಕೆನಾ. ರಿಯಲ್ಮಿ X2 Pro ಅನ್ಸುತ್ತಿದ್ದು. ನನ್ನ ಸಡನ್ ಆಗಿ ತಲೆಗೆ ಬಂತು. X2 Pro ಇಲ್ಲೇನು ಹಾಕಿಲ್ಲ. ಸೊ ಅದಾದ್ಮೇಲೆ ಇದನ್ನ ಡ್ಯಾಡಿಗೆ ಇಂದ ಇಸ್ಕೊಂಡೆ, ಈ ಫೋನ್ ಕೊಟ್ಟೆ. ಓಕೆನಾ. ಅಂಡ್ ನೀವು ನಂಬಲ್ಲ, ಒಂದು ಟೈಮಲ್ಲಿ ಫೋನಲ್ಲಿ ಎಷ್ಟು ಸೌಕರ್ಯ ಆಗಿದೆ ಅಂದ್ರೆ ಮನೆ ಕಬೋರ್ಡ್ ಓಪನ್ ಮಾಡಿದ್ರೆ ಫುಲ್ ಫೋನ್ಗಳಿರೋವು, ಅಷ್ಟು ಫೋನ್ ಬಂದಿದ್ವು. ಬಟ್ ಅವನ್ನೆಲ್ಲ ಕೇಳಿದವ್ರಿಗೆ ಬೇಕಾ ಒಂದವ್ರಿಗೆ ದುಡ್ಡಿಲ್ಲ, ಒಂದು ಚೂರೇ ಚೂರಿದೆ ಅನ್ನೋರಿಗೆ. ಚೂರೇ ಅಂದ್ರೆ ಆಲ್ಮೋಸ್ಟ್ ಒಂದು 15-20 ಸಾವಿರ ರೂಪಾಯಿ ಇರೋ ಫೋನ್ ಎಲ್ಲ MRP. ಓಕೆನಾ. ಚೂರೇ ಚೂರು ದುಡ್ಡಿದೆ ಅಂದ್ರಿಗೆಲ್ಲ 3,000ಕ್ಕೆ 4,000ಕ್ಕೆಲ್ಲ ಕೊಟ್ಬಿಟ್ಟಿದೀನಿ. ಶ್ರೀಮಂತರ ಅಂತ ಅಲ್ಲ, ತುಂಬಾ ಸುಮ್ಮನೆ ಬಿದ್ದಿತ್ತಲ್ಲ ಫೋನು. ಸೊ ಯೂಸ್ ಇರ್ತಾರಲ್ಲ, ಅವಶ್ಯಕತೆ ಇರೋರಿಗೆ ಅಟ್ಲೀಸ್ಟ್ ಕಡಿಮೆ ಪ್ರೈಸ್, ಎಷ್ಟೋ ಒಂದು ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಇದೆ. ಓಕೆನಾ. ಫ್ರೀಯಾಗಿ ಕೊಡು ಅಂತ ಹೇಳಿದ್ರೆ ನಾನು ಮನ್ಸಾಗಲ್ಲ ಫ್ರೀಯಾಗೆಲ್ಲ ಕೊಡೋದಕ್ಕೆ. ಏನು 10 ರೂಪಾಯಿ ಹೋಗಲಿ ಆಯ್ತು, ಇಲ್ಲ 15,000 ಆ ಲೆಕ್ಕ ಹಾಕೋದ್ರೆ 20,000 ರೂಪಾಯಿ ಫೋನ್ ಇಲ್ಲ ಅವರು 2,000-3,000 ಕೊಟ್ಟು ತೊಗೊಂಡಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಒಂದು 100 ರೂಪಾಯಿ ವ್ಯಾಲ್ಯೂ ಇರೋದನ್ನ 10 ರೂಪಾಯಿ ತೊಗೊಂಡಾಗ ಆ ಥರ ಅಂದಾಜು ಹೇಳ್ತಿರೋದು. ಸೊ ಏನೋ ಒಂದು ವ್ಯಾಲ್ಯೂ ಕೊಟ್ಬಿಟ್ಟು ತಗೊಳ್ಳಿ, ನಿಮ್ಗೂ ಫ್ರೀಯಾಗಿ ತೊಗೊಂಡೆ ಅನ್ನೋದು ಬರಬಾರ್ದು ಅನ್ನೋದು. ಯಾರು ಕೇಳಿದವ್ರಿಗೆಲ್ಲ ಫ್ರೆಂಡ್ಸ್ಗೆ ಅವಾಗೆಲ್ಲ ಕೊಟ್ಬಿಟ್ಟೆ. ಓಕೆನಾ. ಸೊ ಅದಾದ್ಮೇಲೆ ಇದ್ರ ಸ್ಟೋರಿ ಹೇಳಿದ್ನಲ್ಲ, ಮಮ್ಮಿ ಇವಾಗ್ಲೂ ಇದೇ ಫೋನ್ ಯೂಸ್ ಮಾಡ್ತಾ ಇದಾರೆ. ಒಂಚೂರು ಏನು ಟಚ್ ಕೂಡ ಆಗ್ದಂಗೆ ಇಟ್ಕೊಂಡಿದ್ದಾರೆ ಅವರು. ಅದೇ ಹೆಣ್ಮಕ್ಳು ಯೂಸ್ ಮಾಡೋದು ಗಂಡ್ಮಕ್ಳು ಯೂಸ್ ಮಾಡೋದು ಡಿಫ್ರೆನ್ಸ್. ಸೊ ಸ್ವಲ್ಪ ನಾವೆಲ್ಲ ರಫ್ ಯೂಸ್. ನಾನು ಅಲ್ಲಿವರೆಗೂ ನನ್ನ ಫೋನ್ ಹೇಳ್ತೀವ ಯಾವ್ದು ಏನೋ ಆಗ್ತಾ ಇರ್ಲಿಲ್ಲ, ಫೋನ್ ಬೀಳಿಸ್ತಾ ಇರಲಿಲ್ಲ, ತುಂಬಾ ಕೇರ್ಫುಲ್ ಆಗಿ ನೋಡ್ಕೋತಿದ್ದೆ. ಬಟ್ ಇತ್ತೀಚೆಗೆ ಅದೇನೋ ಆಗಿದೆ, ಏನಂತಿದೆ ಅಂತವಲ್ಲ. ಮೇ ಬಿ ನನ್ಗೆ ಈ ಫೋನಿಂದ. ಓಕೆನಾ. ನನ್ಗೆ ಈ ಫೋನ್ ಅಲ್ಲ, ಈ ಫೋನಿಂದಾನೆ ಆಕ್ಚುಲಿ. ಇದನ್ನ ನಾನು ತಗೊಂಡೆ, ಇದನ್ನ ಬೀಳಿಸ್ದೆ, ಸ್ಕ್ರೀನ್ ಹೊಡೆದೋಯ್ತು. ಸರಿ ಅನ್ಬಿಟ್ಟು ಇದನ್ನ ಸೈಡ್ಗೆ ಇಟ್ಬಿಟ್ಟು ಆಲ್ರೆಡಿ ಬಿದ್ದಿತ್ತು ಒಂದೆಲ್ಲ ಕಬಡ್ಡಲ್ಲಿ. ಸೊ ಅದ್ರಲ್ಲಿ ಒಂದನ್ನು ಮತ್ತೆ ನಾನೇ ತಕೊಂಡೆ ಇದನ್ನ. ಸೊ ಇದನ್ನೇ ತಕೊಂಡು, ಇದು ಏನಕ್ಕೆ ಸ್ಪೆಷಲ್ ಅಂತ ಹೇಳಿದ್ರೆ ಇದೊಂದು ಸ್ಪೆಷಲ್ ಎಡಿಷನ್ ಅಲ್ಲಿ ಲಾಂಚ್ ಮಾಡಿದ್ರು. ಇದು ನಿಮ್ಗೆ ಹೊರಗಡೆ ಎಲ್ಲೂ ಸಿಗಲ್ಲ. ಓಕೆನಾ. ಇದು ರಿವ್ಯೂ ಯೂನಿಟ್ ಆಗಿ ಬಂದಿದ್ದು, ಫುಲ್ ದೊಡ್ಡ ಬಾಕ್ಸ್ ಬಂದಿತ್ತು. ಮಲ್ಟಿವರ್ಸ್ ಆಫ್ ಬಾಕ್ಸ್ ಅಂತ ಕೆಳಗಡೆ ಇದೆಯಲ್ಲ, ಆ ಬಾಕ್ಸ್ ಇವಾಗ ನಾವು ರಿಯೂಸ್ ಮಾಡಿ ಬ್ಯಾಂಗಲ್ ಸ್ಟೋರ್ ಮಾಡಕ್ಕೆ ಇಟ್ಟಿದ್ದೀವಿ. ಬ್ಯಾಂಗಲ್ಸ್ ಎಲ್ಲ ಇಟ್ಕೊಂಡಿದ್ರು ಆ ಬಾಕ್ಸ್ ಒಳಗೆ. ಸೊ ಇದು ಹೊರಗಡೆ ನಿಮ್ಗೆ ಎಲ್ಲೂ ಸಿಗ್ತಾ ಇರಲಿಲ್ಲ, ಬರೀ ಮಾರ್ವೆಲ್ ಅಂತ ಅದ್ರ ಮೇಲೆ ಬರ್ತಿದೆ. ಸೊ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಅದ್ರ ಕೊಲಾಬರೇಷನ್ ಅಲ್ಲಿ ಬಿಟ್ಟಿತ್ತು. ಸೊ ಅದಕ್ಕೋಸ್ಕರನೇ ಇದ್ರ ಮೇಲೆ ಈ ತರ ಇರೋದು. ಡಾಕ್ಟರ್ ಸ್ಟ್ರೇಂಜ್ ಮೂವಿ ಅದು. ಸೊ ಎನಿವೆ ಅದು ಚೆನ್ನಾಗಿತ್ತು. ಇದು ಲಿಮಿಟೆಡ್ ಎಡಿಷನ್ ಅಲ್ವಾ, ಇದು ನಾನೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನೇ ಇಟ್ಕೊಂಡಿದ್ದೆ. ಆಮೇಲೆ ಇದ್ರ ಜೊತೆ ಟಿ ಶರ್ಟ್ಸ್, ಅದು ಇದು ಆಕ್ಸೆಸರೀಸ್, ವಾಟರ್ ಬಾಟಲ್ ಎಲ್ಲ ಬಂದಿತ್ತು. ಸೊ ಅದು ಮೋಸ್ಟ್ಲಿ ವಾಟರ್ ಬಾಟಲ್ ಅಕ್ಕ ಹೊಡೆದಾಕದ್ಲು ಕಾರಿಂದ ಇಳಿಬೇಕಾದ್ರೆ. ಅದು ಅಕ್ಕ ಹೊಡೆದಾಕದ್ಲು, ಅದು ಮೇಲೆ ಟೆಂಪರೇಚರ್ ಎಲ್ಲ ತೋರ್ಸೋದು. ಅದಾದ್ಮೇಲೆ ಹಿಂಗ ಆಗ್ಬಿಡ್ತಾನ ಅಂತ ಯೋಚನೆ ಮಾಡ್ತಿದ್ದೆ. ಒಂದ್ ಸ್ವಲ್ಪ ದಿನಕ್ಕೇನೆ ನಂಗೆ ಅನ್ಸ್ದಂಗೆ ಯಾವ್ದೋ ಒಂದು ಬ್ರ್ಯಾಂಡ್ ದೀಪಾವಳಿಗೋ ಏನಕ್ಕೋ ಮತ್ತೆ ಸೇಮ್ ಟ್ರೂಕ್ ಇಯರ್ ಬಡ್ಸ್ ಬ್ರ್ಯಾಂಡು. ಸೊ ಅವ್ರದ್ದೊಂದು ಹೊಸ ಲಾಂಚ್ ಇತ್ತು ಅಂತ ಅನ್ಬಿಟ್ಟು ಮತ್ತೆ ಅದೇ ತರ ದೊಡ್ಡ ಬಾಕ್ಸ್ ಕಳ್ಸಿದ್ರು. ಸೊ ಆ ದೊಡ್ಡ ಬಾಕ್ಸ್ ಒಳಗೆ ಮತ್ತೆ ಟಿ ಶರ್ಟ್ಸ್ ಇದ್ವು ಅನ್ಸುತ್ತೆ. ಅದಾದ್ಮೇಲೆ ಒಂದ್ ವಾಟರ್ ಬಾಟ್ಲ್ ಇತ್ತು. ಅಕ್ಕ ಅವತ್ ಬೀಳ್ಸ್ ಹೊಡೆದಾಕಿದ್ದು, ಅದ್ ಕೆಳಗಡೆ ಬಾಟಮೇ ಓಪನ್ ಆಗ್ಬಿಡ್ತದ್ದು ಬಾಟಲ್ದು. ಆಮೇಲೆ ಇನ್ನೊಂದು ಹೊಸದ್ ಬಂತು, ಅದು ಇವಾಗ ಇನ್ನೂ ಇದೆ. ಅದೇ ಜಿಮ್ಗೆ ತೊಗೊಂಡೋಗ್ತೀನಲ್ಲ. ಓ ಮೇಡಮ್ ಬಂದಾಗಿಂದ ನಾವು ಜಿಮ್ ಕಡೆ ತಲೆ ಹಾಕ್ಬಿಡ ಮಲಗಿಲ್ಲ ನಾವು ಕರೆಕ್ಟ್ ಅದಕ್ಕೆ ಮುಂಚೆ. ಓಕೆನಾ. ಸೊ ಒಂದ್ ಬಾಟಲ್ ತಗೊಂಡೋಗ್ತಿದ್ದೆ, ನೋಡಿರ್ತೀರಾ ನೀವು.
ಸೊ ಅದು ಬ್ರ್ಯಾಂಡ್ ಕಳ್ಸಿರ್ತದೆ. ಸೊ ಎನಿವೆ ಇದನ್ನ ಯೂಸ್ ಮಾಡಿದೆ ಸ್ವಲ್ಪ ದಿನ, ಅದೇನಾಯ್ತೋ ಗೊತ್ತಿಲ್ಲ, ಇದು ಮತ್ತೆ ಬೀಳ್ಸ್ಬಿಟ್ಟು ಸ್ಕ್ರೀನ್ ನಾನೇ ಹೊಡೆದಾಕಿದ್ದೆ. ಕ್ಯಾಮ್ರಾ ಹಿಂದೆಗಡೆ ಫುಲ್ ಹೊಡೆದೋಗಿದೆಯಲ್ಲ. ಕ್ಯಾಮ್ರಾನು ಹೊಡೆದೋಗಿದೆ ಹಿಂದ್ಗಡೆ, ಓಕೆನಾ, ಫುಲ್ ಹೊಡೆದೋಗಿದೆ. ಸೊ ಆಮೇಲೆ ಇದ್ವರ ಬೇರೆ ಯಾವುದು ಫೋನ್ ಇರಲಿಲ್ಲ, ಓಕೆನಾ. ನಾನು ಗೇಮಿಂಗ್ ಎಲ್ಲ ಸ್ಲೋ ಮಾಡೋದು, ಅದಾದ್ಮೇಲೆ ಯೂಸ್ ಇಲ್ಲ, ರಿವ್ಯೂ ಯೂನಿಟ್ಸ್ ತರಿಸಿ ಅಂದ್ಬಿಟ್ಟು ನಾನು ಬೇಡ ಅಂತ ಹೇಳ್ಬಿಟ್ಟು, ಬಿಕಾಸ್ ನಾನು ಗೇಮಿಂಗ್ ಅಷ್ಟು ಸೀರಿಯಸ್ ಆಗಿ ಮಾಡ್ತಿಲ್ಲ, ವ್ಲಾಗಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಸೊ ಅವಾಗ ಮತ್ತೆ ಫೋನ್ ಚೆನ್ನಾಗಿ ಬರೋದು ಸ್ಟಾಪ್ ಆದವು. ಅದಾದಮೇಲೆ ನಾನು ಏನು ಮಾಡಿದೆ, ಇದನ್ನೇ ರಿಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು $1000 ಕೊಟ್ಬಿಟ್ಟು ಸ್ಕ್ರೀನ್ ರಿಪ್ಲೇಸ್ ಮಾಡಿಸಿದೆ. ರಿಪ್ಲೇಸ್ ಮಾಡಿಸಿದ ಫಸ್ಟ್ ವೀಕೆ, ಓಕೆನಾ, ನನಗೆ ಇನ್ನೂ ಕರೆಕ್ಟಾಗಿ ನೆನಪಿದೆ, ಮೋಸ್ಟ್ಲಿ ವ್ಲಾಗಲ್ಲಿ ಹೇಳಿರ್ತೀನಿ, ಮುಳಬಾಗ್ಲಿಗೆ ಕ್ಯಾಂಪಿಂಗ್ ಹೋಗ್ತಾ ಇದ್ವಿ. ಅದನ್ನು ಕ್ಯಾಂಪಿಂಗ್ ಅಂತ ನೆನಪಾಯ್ತು. ಈ ಫೋನು ಕ್ಯಾಂಪಿಂಗ್ ಅಲ್ಲೇ ಹೋಗಿದ್ದು, ಈ ಫೋನು ಕ್ಯಾಂಪಿಂಗ್ ಮಾಡಕ್ ಹೋದಾಗ್ಲೇ ಹೋಗಿದ್ದು. ಇದು ಕ್ಯಾಂಪಿಂಗ್ ಟೆಂಟ್ ಒಳಗೆ ಹೋಯ್ತು, ಇದು ಆನ್ ದಿ ವೇ ರೈಡ್ ಮಾಡ್ತಾ ಹೋಗ್ತು. ಸೊ ಇದು ಕ್ಲೀನಾಗಿ ಎಷ್ಟೇ ನನಗನ್ಸ್ದಂಗೆ ಇದು ಫಸ್ಟ್ ಟೈಮ್ ನಾನು ಮಾಡಿಸಿರೋದು, ಓಕೆನಾ, ಸ್ಕ್ರೀನ್ ರಿಪ್ಲೇಸ್ಮೆಂಟು. ನನಗೆ ಗೊತ್ತಿಲ್ಲ ಇದೇ ಥರ ಫಿನಿಶಿಂಗ್ ಬರುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೋ ಅಂದ್ಬಿಟ್ಟು. ಸೊ ಈ ಸೈಡ್ಸಲ್ಲೆಲ್ಲ ಗ್ಯಾಪ್ಗಳು ಹಂಗೆ ಉಳ್ಕೊಂಡ್ಬಿಟ್ಟಿದ್ವು. ಸೊ ಅವತ್ತು ಮಳೆ ಬರ್ತಿತ್ತು, ಮಳೆ ಬಂದಿದ್ದು ಮೋಸ್ಟ್ಲಿ ಒಂದು ಡ್ರಾಪ್ ನೀರೇನೋ ಹೋಯ್ತು ಅನ್ಸುತ್ತೊಳಗೆ. ನಾನು ಹಿಂಗೆ ಐಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಫೋನಲ್ಲಿ ಹಿಂಗೆ ಮ್ಯಾಪ್ಸಿಗೆ ಹಾಕೊಂಡಿದ್ದೆ, ಓಕೆನಾ. ಫೋನಲ್ಲಿ ಮಾತಾಡ್ಬಿಟ್ಟು ಹಿಂಗೆ ತೆಗೆದ್ಬಿಟ್ಟು ಓಕೆ ಮ್ಯಾಪ್ ಆನ್ ಮಾಡ್ತೀನಿ, ನೋಡಿದ್ರೆ ಆನ್ ಆಗ್ತಾ ಇಲ್ಲ. ಅವಾಗ ಗೊತ್ತಾಯ್ತು ಇದ್ರ ಮೇಲೆ ಒಂದು ಸ್ವಲ್ಪ ನೀರು ಡ್ರಾಪ್ಲೆಟ್ಸ್ ಎಲ್ಲ ಆಯ್ತು, ಮೋಸ್ಟ್ಲಿ ಆ ತೂತೊಳಗೆ ಒಳಗಡೆ ಹೋಗಿರುತ್ತೆ, ಹೊಗೆ ಹಾಕ್ಸ್ಕೊಂಡಿದೆ ಅಂತ. ಇನ್ನು ಅದು ಹೊಗೆ ಹಾಕ್ಸ್ಕೊತ್ತು, ಇನ್ನು ಡ್ಯಾಡಿ ಹತ್ರ ಇದಿತ್ತು. ಸೊ ಅದಕ್ಕೋಸ್ಕರ ಸರಿ ಅಂತ ಇವಾಗ ರೀಸೆಂಟ್ ಆಗಿ ಒಂದು ಮದುವೆ ಆದ್ಮೇಲೆ ಅನ್ಕೊಳ್ಳಿ. ಸೊ ಮದುವೆ ಆದ್ಮೇಲೆ ಒಂದು ಹೊಸ ಫೋನ್ ತಗೊಂಡು ಅದನ್ನ ಡ್ಯಾಡಿಗೆ ಟ್ರಾನ್ಸ್ಫರ್ ಮಾಡಿಸಿ, ಸೊ ಇದು ನನಗೆ ಕೊಡಿ, ಹಿಂಗಿರೋ ಸ್ಕ್ರೀನ್, ಇದು ಆಕ್ಚುಲಿ ಅವಾಗ ಸ್ಕ್ರೀನ್ ಹೊಡೆದೋಗಿತ್ತು, ಇಷ್ಟು ಪಾರ್ಟ್ ಹೊಡೆದೋಗಿತ್ತು ಕೆಳಗಡೆ ಬಾಟಮ್ ಅಲ್ಲಿ. ಸೊ ಇದು ನಾನು ತಗೋತೀನಿ ಅಂದ್ಬಿಟ್ಟು ನಾನು ತಗೊಂಡೆ. ಚೆನ್ನಾಗೇ ನಡೀತಾ ಇತ್ತು, ಎಲ್ಲವೂ ಚೆನ್ನಾಗೇ ಇತ್ತು. ನನ್ನ ಹೆಂಡತಿ ಬಂದ್ಮೇಲೆ ನಾನೇನು ಮಾಡಿಲ್ಲ. ಇವಾಗಲೂ ಫೋನ್ ಮಾಡಿ, ನಿಮ್ಮ ಮಮ್ಮಿಗೆ ಫೋನ್ ಮಾಡಿ. ನಮ್ಮ ಮಮ್ಮಿಗೆ ಹೇಳ್ತಾರೆ, ಯಾಕಂದ್ರೆ ಅವ್ರ ಮುಂದೆ ಒಂದ್ಸಲಿ ಬಿದ್ದಕ್ಕೆ ನಾನೇ ಫುಲ್ ಹೊಡೆದಾಕ್ಬಿಟ್ಟಿದೀನಿ ಅಂತ ಅನ್ಕೊಂಡವ್ರು ಅವರು. ಸೊ ಅದು ಬ್ಲಾಗ್ ನೋಡಿರ್ತಾರೆ, ಮೋಸ್ಟ್ಲಿ ಇದಕ್ಕೆ ಮುಂಚೆ ಬಂದಿರುತ್ತೆ. ಸೊ ಅವಲೇ ಹೊಡೆದೋಗಿದ್ ಫೋನ್ ಇದು. ಸೊ ಏನಾಯ್ತು ಅಂತ ಗೊತ್ತಿಲ್ಲ, ದೋಸೆ ತಿನ್ಸೋಣ ಮೇಡಮ್ಗೆ ಅಂತ ಕರ್ಕೊಂಡು ಹೋಗಿದ್ದೆ ಇವ್ರ ಕಾಲೇಜ್ ಹತ್ರ. ಅಲ್ಲಿಂದ ಫೋನ್ ಐಫೋನ್ ಎತ್ಬೇಕಾದ್ರೆ ಅದ್ರ ಜೊತೆಗೆ ಇದು ಬಂದ್ಬಿಡ್ತು. ಸೊ ನನ್ ದುರಾದೃಷ್ಟನೋ ಅದೃಷ್ಟನೋ ಹೊಸ ಫೋನ್ ಬರ್ಲಿ ಅಂತ ಬ್ಯಾಕ್ ಟು ಬ್ಯಾಕ್ ಏನೇನೋ ನಮ್ಮ ಮನೆಗೆ ಹೊಸ ಹೊಸ ಎಲೆಕ್ಟ್ರಾನಿಕ್ಸ್ ಬರ್ತಾರೆ, ಆಯ್ತು ಪೂಜೆಗೆ ಸರಿ ಆಯ್ತು ಇರ್ಲಿ ಅದೊಂದು ಅಂತ ಅನ್ಬಿಟ್ಟು ಅದು ಬಿತ್ತೋ ಏನೋ ಗೊತ್ತಿಲ್ಲ. ಬಡ್ಡಿ ಮಗೊಂದು ಸುತ್ತ ನೆಲ ಚೆನ್ನಾಗಿದೆ, ನನ್ ಫೋನ್ ನಿಂಗೆ ಎತ್ತೋ ಟೈಮಲ್ಲಿ ಇದು ಏನು ಎಲ್ಲೋಗಿ ಬಿತ್ತು, ಅದು ಹಿಂಗೂ ಬೀಳ್ಲಿಲ್ಲ, ಸೀದಾ ಬಿದ್ದಿದ್ದೆ ಈ ಸ್ಕ್ರೀನ್ ಕೆಳಗಡೆ. ಅದಕ್ಕೂ ಮುಂಚೆ ನಾನು ಇನ್ನೊಂದೆರಡು ಸರಿ ಬೀಳ್ಸಿದೀನಿ, ಅದು ಹೇಳ್ತೀನಿ, ಬರ್ತೀನಿ, ಅಲ್ಲಿಗೂ ಬರಲ್ಲ ಬಿಡಲ್ಲ ಅಂತ. ಸೊ ಬಿದ್ದಿದ್ದು ಹಿಂಗೆ ಬಿದ್ದಿದ್ದು, ಆ ಬಿದ್ದಿದ್ದ ಜಾಗದಲ್ಲೇನು ಇಷ್ಟು ಸಿಮೆಂಟ್ ಕಾಂಕ್ರೀಟ್ ಹಾಕಿದ್ದಾರೆ, ಅಷ್ಟೇ ಇಷ್ಟು ಬಾಕ್ಸ್ ಅಲ್ಲಿ ಸಿಮೆಂಟ್ ಕಾಂಕ್ರೀಟ್ ಹಾಕಿದ್ದಾರೆ, ಅದಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸೊ ಬಿದ್ದಿದ್ದೆ ಪಟಕ್ ಅಂತ ಹೋಯ್ತು. ಇದಕ್ ಮುಂಚೆ ಇದ್ರ ಮೇಲೆ ಇದು ಕಲ್ ಮೇಲೆಲ್ಲ ಬಿದ್ದಿದೆ, ಓಕೆನಾ. ಅದೇ ಊರಲ್ಲಿ ಕಲ್ಲಿನೆಲ್ಲ ಅಲ್ವಾ, ಆಚೆ ಮನೆ ಮುಂದೆನೂ ಒಂದ್ಸಲಿ ಬೀಳ್ಸಿದೀನಿ. ಅದಾದ್ಮೇಲೆ ಇವಾಗ ರೀಸೆಂಟ್ ಆಗಿ ಊರಿಗೆ ಹೋಗಿದ್ದಾಗ ನಮ್ಮ ನೆಂಟರ ಮನೇಲಿ ಒಬ್ಬರ ಮನೇಲಿ ಮೇಡಮ್ ಅವ್ರು ಬೀಳ್ಸಿದ್ರು, ಅದು ಕತ್ಲಾಗ್ಬಿಟ್ಟಿತ್ತು, ಕರೆಂಟ್ ಇರ್ಲಿಲ್ಲ ಅನ್ಬಿಟ್ಟು. ಯಾವಾಗ ಕರೆಕ್ಟ್ ನಾನ್ ಬೀಳ್ಸಿದ್ನ ಫೋನ್ ಬೀಳ್ಸುದ್ನ ಅಂತ ಫೋನ್ ಆನ್ ಮಾಡ್ಬಿಟ್ಟು ಲೈಟ್ ಬಿಡ್ತಾ ಇದೆ, ಸೋಫಾ ಮೇಲೆ ಕುತ್ಕೊಳ್ಳಿ ಅಂತ ಅನ್ಬಿಟ್ಟು ನೀನ್ ಬಂದ್ಬಿಟ್ಟು ಗುದ್ದಲ್ಲ ಕೈಗೆ. ನೋಡಿ ಮತ್ತೆ ಹೋಗ್ಬಿಟ್ಟಿದ್ದಾಳೆ ಬೀಳ್ಸಿದ್ದು. ಅಂದ್ರೆ ನಾನು 2 ಸಲ ಬೀಳ್ಸಿದ್ರು ಅದೇನು ಆಗಿರ್ಲಿಲ್ಲ, ಬೀಳ್ಸ್ಕೊಂಡು ಅದ್ ಫೋನ್ ಹೋಯ್ತು. ಅದು ಒಪ್ಕೋತೀನಿ, ಏನೂ ಆಗಿರ್ಲಿಲ್ಲ. ಮೋಸ್ಟ್ಲಿ ಸ್ವಲ್ಪ ಅದು 2 ಸ್ಕ್ರೀನ್ ಮೇಲೆ ಬಿದ್ದಿರೋದು, ಬೀಳ್ಸಿರೋದನ್ನ ಯಾವ್ದು ಹಿಂದಗಡೆ ಬ್ಯಾಕ್ ಈ ಸೈಡ್ಸ್ ಕೂಡ ಒಂಚೂರು ಸ್ಕ್ರಾಚ್ ಇಲ್ಲ ಗೈಸ್, ಒಂಚೂರು ಸ್ಕ್ರಾಚ್ ಇಲ್ಲ ಈ ಸೈಡ್ಸ್ ಆಗ್ಲಿ, ಇಲ್ಲಿ ಬ್ಯಾಕ್ ಹಿಂದೆ ಆಗ್ಲಿ ಒಂಚೂರು ಏನೇನೋ ಆಗಿಲ್ಲ. ಬಡ್ಡಿ ಮಗುಂದು ಬಿದ್ದಾಗೆಲ್ಲ ಹಿಂಗೆ ಬೀಳ್ತಾ ಇದೆ, ಹಿಂಗೆ ಲಿಟ್ಟಲ್ಲಿ ಬೀಳ್ತಾ ಇರೋದು. ಸೊ 2 ಸಲ ನಾನು ಬೀಳ್ಸಿದ್ದೆ, 3ನೇಕ್ ಮುಕ್ತಾಯ ಆಗ್ಲಿ ಅಂತ ಇವ್ರೊಂದ್ಸಲಿ ನಾನ್ ಬೀಳಿಸ್ದೆ, ಹೋಗ್ಬಿಡ್ತು. ನಾನ್ 2 ಸರಿ 3ನೇದಕ್ಕೆ ನಾನ್ ಮುಕ್ತಾಯ ಮಾಡಿದೆ, ಇದು ಬೀಳ್ಸಿದ್ದು. ಬಟ್ ಮೇಡಮ್ ಲೆಕ್ಕದಲ್ಲಿ 3ನೇದ್ ಆಗಿರ್ಲಿಲ್ವಲ್ಲ, ನಾನು ಇನ್ನೊಂದ್ಸಲಿ ಬೀಳಿಸ್ದೆ. ಅದಕ್ಕೆ ಇದನ್ನ ಏನಾಗಿದೆಯೋ ನೋಡು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದು, ಸೀದಾ ತಗೊಂಡೋಗ್ಬಿಟ್ಟು ಬಾಗ್ಲು ಓಪನ್ ಮಾಡ್ಬೇಕು, ಮಮ್ಮಿಗ್ ತೋರಿಸ್ತೀನಿ ನನ್ ಜಾಬಲ್ಲಿ ಇತ್ತು, ಓಕೆನಾ. ಕೊಡಿ ನಮ್ಮ ಮಮ್ಮಿಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು, ಅಂದ್ರೆ ಇವ್ರ ಮಮ್ಮಿಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಜೋಶಲ್ಲಿ ಹಿಡ್ಕೊಂಡು ಓಡೋಗ್ಬಿಟ್ಟು ಬಾಗಿಲಿಂಗ್ ಹೇಳಿದ್ರು. ಅದು ಎಳಿಬೇಕಾರೇನೋ ಏನೋ ಬಿಡಿಸ್ಕೊಂಡು ಅವ್ರ ಮಮ್ಮಿ ಬರೋದಕ್ಕೂ ಬಾಗ್ಲು ಓಪನ್ ಮಾಡ್ಬಿಟ್ಟು ಹಿಂಗ್ ಬೀಳ್ಸೋದಕ್ಕೂ ಕರೆಕ್ಟ್ ಆಗಿತ್ತು. ಹಿಂಗ್ ಎತ್ತಿದ್ದೆ, ಅವ್ರ ಮಮ್ಮಿ ನೋಡ್ಬಿಟ್ರು, ಹೋಗ್ಬಿಡ್ತಾ ಅವ್ರು ಹೇಳಿದ್ರು ಹೊಸ ಫೋನ್ ಬರ್ಲಿ ಅಂತ ಹಿಂಗೆಲ್ಲ ಮಾಡ್ತಾ ಇದೀವ ಅಂತ. ಬಟ್ ಅವ್ರ ಮನೇಲಿ ಅನ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಮಮ್ಮಿ ಇವಳೇ ಬೀಳ್ಸೊಡ್ದಾಕಿದ್ದು ಅಂತ ಅನ್ಬಿಟ್ಟು, ಇಲ್ಲಿವರೆಗೂ ಅನ್ಕೊಂಡಿರೋದು ಈ ಫೋನ್ ನಾನೇ ಹೊಡ್ದಾಕಿರೋದು ಅಂತ. ಇಲ್ಲ ಅನ್ಕೊಂಡಿದ್ದಾರೆ, ಬಟ್ ಇಲ್ಲ, ಇದನ್ನ ನಾನೇ ಹೊಡ್ದಾಕಿದ್ದು. ಸೊ ಮೋಸ್ಟ್ಲಿ ನನ್ಗನ್ಸಾಗ ಇವಾಗ ಎಕ್ಸ್ಚೇಂಜ್ ಹಾಕಿರೋದು ನಾನು ಇದೇ ಫೋನ್ನ, ಇದೇ ಸ್ಮಾರ್ಟ್ ಫೋನು, ಬಿಕಾಸ್ ಇದಿನ್ನೂ ವರ್ಕಿಂಗ್ ಅಲ್ಲಿ ಇದೆ, ಓಕೆನಾ. ಸೊ ಹಿಂಗ್ ಕ್ಲಿಕ್ ಮಾಡಿದ್ರೆ
ನೋಟಿಫಿಕೇಶನ್ಸ್ ಸೌಂಡ್ ಬರುತ್ತೆ, ಆಮೇಲೆ ಅನ್ಲಾಕ್ ಆಗುತ್ತೆ. ಸೊ ಸ್ಕ್ರೀನ್ ಮಾತ್ರ ಹೊಡೆದೋಗಿರೋದು. ನೋಡೋಣ ಏನ್ ವ್ಯಾಲ್ಯೂ ಕೊಡ್ತಾರೆ ಇದನ್ನ ಅಂತ ಅಂದ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ. ಅಂಡ್ ರೆಕಾರ್ಡ್ ಮಾಡ್ತಿರೋದು ನಮ್ಮ ಐಫೋನ್ ಅಲ್ಲಿ. ಸೊ ಇದೊಂದು ತಗೊಂಡಿದ್ದೆ ನಾನು. ಸೊ ಇಲ್ಲಿವರೆಗೂ ಟಚ್ ವುಡ್ ಏನೂ ಆಗಿಲ್ಲ. ಅದ್ಭುತವಾಗಿ ಹೇಳ್ಕೊಟ್ರೆ ಟಚ್ ವುಡ್ ಮೇಡಮ್ ಅವರೇ. ಸೊ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ, ಅದ್ಭುತವಾಗಿ ನೋಡ್ಕೊಂಡಿದೀನಿ. ಸೊ ದೇವ್ರ ದಯಿಂದ ಹಂಗೆ ಇರ್ಲಿ. ನೆಕ್ಸ್ಟ್ ಅಪ್ಗ್ರೇಡ್ ಆದಾಗ್ಲೂ ಇದು ಸೆಕೆಂಡರಿ ಫೋನ್ ಆಗಿ ಯೂಸ್ ಮಾಡ್ಬಿಟ್ಟು ಹಂಗೆ ಇಷ್ಟು ಹೇಳ್ತಾ ನೆಕ್ಸ್ಟ್ ಪಟ್ ಅಂತ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಇನ್ನೊಂದು ಪಾಯಿಂಟ್ ಮರ್ತ್ಬಿಟ್ಟಿದ್ದೆ, ನಮ್ಮ ಮೇಡಮ್ ಅವ್ರು ನೆನ್ಸಿದ್ರು. ಹೇಳ್ತೀನಿ ನೀನೆ. ಅಂದ್ರೆ ಈ ಫೋನು ಇದು ದೊಡ್ಡೋಗಕ್ಕೂ ಒಂದ್ 3-4 ಡೇಸ್ ಮುಂಚೆನೆ ನೋಡ್ಬಿಟ್ಟು ಇಟ್ಟಿದ್ರು, ಎಕ್ಸ್ಚೇಂಜ್ ಹಾಕ್ಬಿಟ್ಟು ಹೊಸದ್ ಯಾವ್ದಾದ್ರು ತಗೊಳ್ಳೋಣ, ಆಲ್ಮೋಸ್ಟ್ ಸ್ಕ್ರೀನ್ ಗಾರ್ಡ್ ಎಲ್ಲ ಹೊರಟೋಗಿದ್ಯಲ್ಲ. ಇದು ಆಕ್ಚುಲಿ ಇಲ್ಲಿ ಬಾಟಮ್ ಸ್ವಲ್ಪ ಹೊರದೋಗಿತ್ತು, ಎಲ್ಲ ಕ್ಲೀನ್ ವರ್ಕಿಂಗ್ ಅಲ್ಲಿ ಇತ್ತು. ಅವಾಗ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿತ್ತು. ನೋಡ್ಬೇಕಾದ್ರೆ ಓಕೆ ಎಕ್ಸ್ಚೇಂಜ್ಗೆ ಅಟ್ಲೀಸ್ಟ್ ಆ ಫೋನ್ದು ಒಂದು ಕಂಡೀಷನ್ ಎಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ರೆ ಸ್ಕ್ರೀನ್ ಡಿಫೆಕ್ಟ್ ಅಂತ ಎಲ್ಲ 3,000 ಏನೋ ಎಕ್ಸ್ಚೇಂಜ್ 4,000 ಅಂದ್ರೆ 3,000 ಪ್ಲಸ್ 1,000 ಎಕ್ಸ್ಟ್ರಾ ಅವ್ರು ಬೋನಸ್ ಕೊಡ್ತಾ ಇದ್ರು. ಸೊ 3,000 ವ್ಯಾಲ್ಯೂ ಕಟ್ತಾ ಇದ್ರು ಈ ಫೋನ್ಗೆ. ಓಕೆನಾ, ಸರಿ 3,000 ಕೊಡ್ತಾರಲ್ಲ, ಸರಿ ಮಾರ್ಬಿಡೋಣ ಅಂತ ಅನ್ಕೊಂಡು. ವರ್ಕಿಂಗ್ ಕಂಡೀಷನ್ ಇದ್ದಾಗ ಇನ್ನೂ ಜಾಸ್ತಿ ಇತ್ತು, ಇವಾಗ್ಲೇ ಅದಕ್ಕೆ 3,000. ಇವಾಗ್ಲೂ ಅದನ್ನೇ ಹಾಕ್ತಾ ಇರೋದು ಸ್ಕ್ರೀನ್ ಡಿಫೆಕ್ಟ್ ಅಂತ. ನಾವು ಮುಂಚೆನೂ ಅದೇ ಹಾಕಿದ್ದು, ಬಿಕಾಸ್ ಸ್ಕ್ರೀನ್ ಹೊಡೆದೋಗಿತ್ತಲ್ಲ. ಹೌದು. ಅಂದ್ರೆ ಅದು ಕರೆಕ್ಟ್ ಆಗಿ ಏನಾದ್ರು ಸ್ಕ್ರೀನ್ ಹೊಡೆದಾಗಿರ್ಲಿಲ್ಲ ಅಂದಿದ್ರೆ ಅದ್ರದ್ದೇನು 50% ವ್ಯಾಲ್ಯೂ ಬಂದಿರೋದ ಗೊತ್ತಿಲ್ಲ, ಅದು ಐಡಿಯಾ ಇಲ್ಲ ಅದು ಹೆಂಗೆ ಮಾಡ್ತಾರೆ ಅನ್ಬಿಟ್ಟು. ಬಟ್ ತುಂಬಾ ಪ್ಲಾನ್ ಇತ್ತು ಇದು ಮಾಡ್ಬೇಕು ಅಂತ. ಸೊ ಎಸಿ ಹಾಕ್ಸೋದ್ರಲ್ಲಿ ತುಂಬಾ ಯೋಚನೆ ಮಾಡಿದ್ರು, ಯಾಕಂದ್ರೆ ಎಸಿ ಟೆನ್ಷನ್ ಇತ್ತು. ಕರೆಕ್ಟ್ ಆಗಿ ಅವ್ರ ತಲೆನೋವು ಇನ್ಸ್ಟಾಲೇಷನ್ ಬಿಟ್ಟಾಕಿ ಅದು ಎಸಿ ಬಂದಿದ್ದೇ ಒಂದು ತಲೆನೋವಾಗಿ ಬಂತದ್ದು. ಸೊ ಸ್ಟೋರಿ ಇದೆ ಏನೇನು ಅಂತ ಬಿಟ್ಟು, ಅದು ಎಸಿ ಅನ್ಬಾಕ್ಸಿಂಗ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ. ಅದು ಬಂದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬರುತ್ತೆ ನೋಡಿ. ಸೊ ಇದು ಎಸಿ ಡೆಲಿವರ್ ಆಗಿದ್ದಿಂದಾನೇ ತಲೆನೋವಿತ್ತು. ಇದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ದುಡ್ಡು ಕೊಟ್ಟು ಎಸಿ ಬುಕ್ ಮಾಡಿ ಏನೇನೋ ಲಿಟ್ರಲಿ ನಮ್ಮ ಮನೇಲಿ 2 ಎಸಿ ಇದೆ, 2 ಎಸಿ. ಓಕೆನಾ, ಏನೇನೋ ಆಗಿತ್ತು ಅದು ನೋಡಿ ನೀವು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ. ಅಂದ್ರೂ ಅದೊಂದು ಮೆಮೊರಿ ಇರುತ್ತೆ ಬಿಡಿ, ಎಸಿ ತಗೋಬೇಕಾದ್ರೆ ಏನೇನಾಯ್ತು ನಮ್ದು ಅಂತ. ಆಮೇಲೆ ಇನ್ಸ್ಟಾಲೇಷನ್ ಕೊಟ್ರು. ಸೊ ಆ ಟೆನ್ಷನ್ ಅಲ್ಲೇ ನಾನು ಆ ಬಿಗ್ ಬಿಲಿಯನ್ ಡೇಸ್ ಏನಿತ್ತು, ಸೇಲ್ ಡೇಸ್ ಏನಿತ್ತು, ಆ ಸೇಲ್ ಡೇಸ್ ಅಲ್ಲಿ ನಾನು ಪರ್ಚೇಸ್ ಮಾಡ್ಬೇಕು ಅನ್ಕೊಂಡು ಇರ್ಲಿ ತಡಿ ಇದೊಂದು ತಲೆನೋವು ಕಮ್ಮಿ ಆಗ್ಬಿಡ್ಲಿ ಅಂತ ಅನ್ಕೊಂಡು ಆಗ್ಲಿಲ್ಲ. ಅಷ್ಟರಲ್ಲಿ ಫೋನ್ ಹೊಡೆದೋಯ್ತು. ಇವಾಗ ಎಲ್ಲ ಸೇಲ್ ಎಲ್ಲ ಮುಗಿದ್ಮೇಲೆ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಆರ್ಡರ್ ಮಾಡಿದೀವಿ. ಅಂಡ್ ಆಗ್ಲೇ ಹೇಳಿದ್ನಲ್ಲ ನಂತರ ಇನ್ನೊಂದಿದೆ ಅಂತ ಅಂದ್ಬಿಟ್ಟು ಫೋನು. ಸೊ ಇದೆ ಆ ಫೋನ್ ನೋಡಿ ಎಷ್ಟಿದೆ. ಇದು ಆಕ್ಚುಲಿ ಟಚ್ ಸ್ಕ್ರೀನ್ ಫೋನ್, ಟಚ್ ಸ್ಕ್ರೀನ್ ಮೊಬೈಲ್. ಮೋಸ್ಟ್ಲಿ ಸ್ಯಾಮ್ಸಂಗ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಂತಹ ಫಸ್ಟ್ ಇರ್ಬೋದು. ನಾನು ಅವಾಗ ಎಷ್ಟನೇ ಏಜ್ ಅಲ್ಲಿ ಇದ್ದೆ ಗೊತ್ತಿಲ್ಲ. ಇದ್ರದ್ದು ಏನೋ ಒಂದು ಬೇರೆ ಸ್ಟೋರಿ ಇತ್ತು, ಅದು ಮರ್ತು ಹೋಗ್ಬಿಟ್ಟಿದ್ದೀನಿ ಹೆಂಗ್ ಬಂತು. ನಾವು ಪಾಕೆಟ್ ಫೋನ್ ನೀವಾ ಚಿಕ್ಕಮ್ಮ 3 ಫೋನ್ ಎಷ್ಟು ಎಂ ಪಿ ಹೇಳು ಕ್ಯಾಮ್ರಾ ಗೊತ್ತಿಲ್ಲ. 1.3 1.3 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಗೈಸ್. ಅಂದ್ರೂ ಈ ಫೋನ್ ಅಲ್ಲಿ ಫೋಟೋಗಳು ತೆಗೆದ್ರೆ ತುಂಬಾ ಚೆನ್ನಾಗಿ ಬರೋದು. ಅವಾಗಿನ ಕಾಲಕ್ಕೆ ತುಂಬಾ ಚೆನ್ನಾಗಿ. ಅಂಡ್ ಇದ್ರಲ್ಲಿ ಒಂದು ಸ್ಟಿಕ್ ಕೂಡ ಬರೋದು ಇದು ಹಿಂದೆ ಹಿಂಗೆ ಎತ್ಬಿಟ್ಟು ಆ ಸ್ಟಿಕ್ ಅಲ್ಲಿ ಬರ್ತದೆ. ಅದು ಸ್ಲಾಟ್ ನೋಡಿ ಇವಾಗ ಗೊತ್ತಾಯ್ತು, ಇಲ್ಲ ಮರ್ತೋಗ್ಬಿಟ್ಟಿತ್ತು. ಅವಾಗೆಲ್ಲ ಇದು ರಿಮೂವಬಲ್ ಇತ್ತು ಬ್ಯಾಟ್ರಿ ಸ್ಯಾಮ್ಸಂಗ್ದು. ಇದನ್ನೇನಾದ್ರು ಇವಾಗಲೂ ನಾನು ಚಾರ್ಜ್ ಮಾಡಿದ್ರೆ ಮೋಸ್ಟ್ಲಿ ವರ್ಕ್ ಆಗುತ್ತೆ ಅನ್ಸುತ್ತೆ, ವರ್ಕ್ ಆಗಬಹುದು. ಸೊ ಎನಿವೆ ಇದಿಷ್ಟು ನನ್ನ ಫೋನ್ಸ್ ಕಲೆಕ್ಷನ್, ಫೋನ್ಸ್ ಡೆಡ್ ಫೋನ್ ಕಲೆಕ್ಷನ್. ಸೊ ಇದೆಲ್ಲದ್ರದ್ದು ವ್ಯಾಲ್ಯೂ ಒಂದ್ಸರಿ ಲೆಕ್ಕ ಹಾಕಿದ್ರೆ ಓಕೆನಾ, ಎಷ್ಟು ಇದೊಂದು ನನಗೆ ಗೊತ್ತಿರೋ ಪ್ರಕಾರನೇ ಒಂದು 10,000 11,000 ಕೊಟ್ಟಿದ್ದೆ. ಓಕೆನಾ, 10,000 ಅಂತಾನೆ ಲೆಕ್ಕ ತಗೊಳ್ಳೋಣ. ಇದು 15,000 ಏನೋ ಕೊಟ್ಟು ತಗೊಂಡಿದ್ದೆ ನಾನು. ಇದು 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 ನನ್ನ ಫಸ್ಟ್ ಮನೇಲಿ ಜಗಳ ಮಾಡ್ಕೊಂಡಿದ್ದು. ಹಾ, ಇದಾದ್ಮೇಲೆ ಇನ್ನೊಂದು ತಗೊಂಡಿದ್ದೆ ಅಂತ ಹೇಳಿದೆ, ವಿವೋ. ಸೊ ಅದು ಪಕ್ಕ 15,000 ಏನೋ ಕೊಟ್ಬಿಟ್ಟು ತಗೊಂಡಿದ್ದು. ಓಕೆನಾ, ಅವಾಗ ಅಕ್ಕ ಕೊಡ್ಸಿದ್ದು ಆ ಫೋನ್. ಲೆಕ್ಕ ಹಾಕ್ ಬರಲ್ಲ ನಿಂಗೆ? 10 25 30 40 ನನಗೆ ಲೆಕ್ಕ ಬರಲ್ಲ. ಬಿಕಾಸ್ ನೆನ್ನೆ ನಾನು ಮೇಡಮ್ ಒಂದ್ ಲೆಕ್ಕ ಹಾಕಿದ್ವಿ. ಮೇಡಮ್ ಲೆಕ್ಕ ಕೇಳಿ ನನಗೆ ಶಾಕು. ನಾನ್ ಟೆನ್ಷನ್ಗೆ ಹೋಗ್ಬಿಟ್ಟಿದ್ದೆ ಗೈಸ್. ಆತರ ಏನೋ ಒಂದ್ ಲೆಕ್ಕ ಹೇಳಿದ್ರು. ಎನಿವೆ ಈ ಸರಿ ನಂದೇ ಮಿಸ್ಟೇಕ್ ಇತ್ತು. ಆಮೇಲೆ ಇದು ಬಂದ್ಬಿಟ್ಟು 32,000. ಓಕೆನಾ, ಸೊ 40 50 60 72 72K. ಅದಾದ್ಮೇಲೆ ಇದು ಬಂದ್ಬಿಟ್ಟು ಇದು ಅಷ್ಟೇ 16 ಏನೋ ಅನ್ಸುತ್ತೆ. ಇದು 15,000-16,000. ಓಕೆನಾ, ಸೊ 72 88. ಅದಾದ್ಮೇಲೆ ಇದು ನನಗೆ ಅನ್ಸಂಗಿದ್ದು ಇದು ಕರೆಕ್ಟಾಗಿ ನೆನಪಿಲ್ಲ ಗೈಸ್, ಬಿಕಾಸ್ ದುಡ್ಡು ಕೊಟ್ಟು ತಗೊಂಡಿಲ್ಲ ಇದು. ಸೊ ಇದ್ರದ್ದು ಮತ್ತೆ ಇದ್ರದ್ದು ವ್ಯಾಲ್ಯೂ ನಂಗೆ ಆಕ್ಚುಲಿ ಗೊತ್ತಿಲ್ಲ ಎಷ್ಟು ಅಂತ. ಬಟ್ 15,000 to 20K ನಮ್ದು ಮೋಸ್ಟ್ಲಿ 20K. 20K ಇರುತ್ತೆ ಗೈಸ್, 15 to 20K ಇವೆರಡು. ಸೊ ಒಂದು
ಎಷ್ಟು 15 ಅಂತ ತಗೊಂಡ್ರು 30,000. ಸೊ 88 plus 30 88 plus 30 1,05,000. ಇಷ್ಟು ಇದೇನಾದ್ರು ಇವತ್ತು ಇದ್ದಿದ್ರೆ ಆ 1 ಲಕ್ಷ 88 plus 30 1,08,000. 90 30 ಅಲ್ವಾ? 30. ಸೊ 90 10 1,18,000. ನಂಗೆ ಲೆಕ್ಕ ಬರಲ್ಲ ಬಿಡಿ. ಈ ಫೋನ್ ಅದು ಬಿಡು, ಅದು ಗೊತ್ತಿಲ್ಲ ನಂಗೆ ಇದು ಹೆಂಗ್ ಬಂತು ಅಂತ. ಏನೋ 5,000 ಇರ್ಬೋದು ಅಷ್ಟೇ. ಅವಾಗೆಲ್ಲ ಅದು ಜಾಸ್ತಿ. ಇವೆರಡನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ದುಡ್ಡು ಕೊಟ್ಟಿಲ್ಲ ಅನ್ನೋದಕ್ಕೆ ಎಕ್ಸ್ಕ್ಲೂಡ್ ಮಾಡಿದ್ರೆ ಆಲ್ಮೋಸ್ಟ್ 1 ಲಕ್ಷ. ಇವತ್ತು ಆ 1 ಲಕ್ಷ ಇದ್ದಿದ್ರೆ ಇನ್ನೊಂದು ಐಫೋನ್ ಬಂದಿರೋದೇನೋ 17 Pro ಮ್ಯಾಕ್ಸ್ ಬರ್ತಿರಲ್ಲ, 17 Pro ಬಂದಿರೋದು. ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ತಾರಂತೆ ಗೈಸ್, ಕಾಯ್ತಾ ಇರಿ. ನಾನು ಹೆಂಡತಿನೇ ದುಡ್ಡು ಕೊಡ್ತಾರಂತೆ ಗೈಸ್, ಕಾಯ್ತಾ ಇರಿ. ನಾನು ಗೇಮಿಂಗ್ ಚಾನಲ್ ಮಾಡ್ಬೇಕಾದ್ರೆ ಪ್ರಮೋಷನ್ಗೆ ಅಂತ ಅಂದ್ಬಿಟ್ಟು ಯಾರೋ ಒಬ್ರು ಸಬ್ಸ್ಕ್ರೈಬರ್ ಕಳ್ಸಿಕೊಟ್ಟಿದ್ದೀನಿ. ಅವರ ಬಿಸ್ನೆಸ್ ಇತ್ತು ಅಂತ ಅಂದ್ಬಿಟ್ಟು. ಸೊ ಈ ಇದಕ್ಕೆ ಸೆಟ್ ಆಗೋಂಥ ಫೋನ್ ಏನಿತ್ತು ಅದನ್ನೇ ಎಕ್ಸ್ಚೇಂಜ್ಗೆ ಹಾಕ್ಬಿಟ್ಟು ನಾನು ಈ ಫೋನ್ ತೊಗೊಂಡಿದ್ದು 32,000 ರೂಪಾಯಿ ಫೋನ್. ಇದ್ರಲ್ಲಿರೋ ಫೇಸ್ ಇವಾಗಿರೋ ಫೇಸ್ ಅಲ್ಲಿ ಏನು ಡಿಫ್ರೆನ್ಸ್ ಇದೆ ನೋಡ್ಬಿಟ್ಟು ಹೇಳಿ ಗೈಸ್. ಇದು ನೆಕ್ಸ್ಟ್ ಅಪ್ಗೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ನೆಕ್ಸ್ಟ್ ಅಪ್ ಹೋಗ್ಬೇಕಾರೆ ಒಂದು ಫೋಟೋನು ಇಲ್ಲ. ಯೂಟ್ಯೂಬ್ ಅವರು ಕೆಜಿ ಸೆಂಡ್ ಯುವರ್ ಫೋಟೋ ಅಂತ ಅಂದ್ರೆ ಸರ್ ಐ ಡೋಂಟ್ ಹ್ಯಾವ್ ಎನಿ ಫೋಟೋಸ್ ಆಫ್ ಮೈನ್ ಅಂತ ಅಂದ್ಬಿಟ್ಟು ವಿಜುವಲ್ ಫೋಟೋಸೇ ಇಲ್ಲ ನಂತರ. ಅವಾಗ ಇಲ್ಲಿ ಫೋನ್ ಇರಲಿಲ್ಲ, ಏನಿಲ್ಲ. ಈ ಫೋನಲ್ಲಿ ಯಾವ ಫೋಟೋ ಬರುತ್ತೆ, ಅವರು ಬ್ಯಾನರ್ ಮಾಡ್ಸಕ್ಕೆ ನೆಕ್ಸ್ಟ್ ಅಪ್ ವಿನ್ನರ್ ಅಂದ್ಬಿಟ್ಟು ಫೋಟೋ ಕೇಳಿದ್ರು. ದುಡ್ಡು ಇರ್ಲಿಲ್ಲ, ಸಾರಿ ಫೋಟೋ ಇರ್ಲಿಲ್ಲ, ಏನಾರೋ ಹೇಳ್ತಾ ಇದ್ದೆ, ಅವಾಗ ದುಡ್ಡು ಇರ್ಲಿಲ್ಲ ಅಡ್ಡಿ. ಸೊ ಅವಾಗ ಫೋಟೋ ಶೂಟ್ ಮಾಡ್ಸಕ್ಕೆ ಪಾಪ ಒಬ್ಬ ಹುಡುಗನ ಕರ್ಸ್ಬಿಟ್ಟು, ಅವನು ಸಬ್ಸ್ಕ್ರೈಬರ್ ಆಕ್ಚುಲಿ. ಸೊ ಆ ಹುಡುಗ ಬಂದು ಬ್ರೋ ನಾನು ಮಾಡ್ಕೊಡ್ತೀನಿ ಬ್ರೋ, ಯೋಚನೆ ಮಾಡ್ಬಿಡಿ. ಎಲ್ಲೂ ರಿವೀಲ್ ಆಗಿಲ್ಲ, ಆ ಹುಡುಗನ್ ಗೊತ್ತಿತ್ತು, ವಿಕಾಸ್ ಅಣ್ಣ ಗೊತ್ತಿತ್ತು. ಸೊ ಅವರೆಲ್ಲ ಜೊತೆಲಿ ಇಟ್ಕೊಂಡು ಫೋಟೋ ಶೂಟ್ ಮಾಡಿಸಿ, ಅವಾಗ ಮಾಡಿಸಿದ ಫೋಟೋ ಶೂಟಲ್ಲೇ ಫೋಟೋನೇ ಯೂಟ್ಯೂಬ್ ಅಲ್ಲಿ ಕಳಿಸಿದ್ದು 2019. ಓಕೆ, ಸೊ ಗೈಸ್ ಟ್ಯಾಕ್ಸ್ ಹಾಕಿಸ್ಕೊಂಡು ಬಂದಿದ್ದೀನಿ. ಆಕ್ಚುಲಿ ನಾನು ಹೇಳಿದ್ನಲ್ಲ ಆ ಫೋನ್ ಒಂದು ಎಕ್ಸ್ಚೇಂಜ್ ಮಾಡ್ತೀನಿ ಅಂತ, ಅದನ್ನ ಡೆಡ್ ಫೋನ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು ತಗೋತಾರೆ. ಅದು ನನಗೆ ಗೊತ್ತಿರಲಿಲ್ಲ, ಅದು ಗೊತ್ತಾಯ್ತು. ಸೊ ಡೆಡ್ ಫೋನಿಗೆ 400 ರೂಪಾಯಿ ಪ್ಲಸ್ ಅವ್ರು ಪಿಕಪ್ ಮಾಡೋದಕ್ಕೆ ಚಾರ್ಜಸ್ 150 ರೂಪಾಯಿ. ಸೊ ಅಲ್ಲಿ ಎಷ್ಟು 300 ರೂಪಾಯಿ ಅಲ್ಲ 250 ರೂಪಾಯಿ ಫೋನ್ ವ್ಯಾಲ್ಯೂ ಬಂದಂಗಾಯ್ತು. 250 ರೂಪಾಯಿಗೆ ಮಾರಿದೀನಿ ಒಂದು ಫೋನ್. ಓಕೆನಾ, ಎಕ್ಸ್ಪೆಕ್ಟ್ ಮಾಡಿದ್ದು ಒಂಥರ ಆಗಿದ್ದು ಒಂಥರ, ಏನು ಮಾಡೋಕ್ಕಾಗಲ್ಲ. ಎನಿವೆ, ಇಲ್ಲಿದೆ ನಮ್ಮ ಹೊಸ ಮೊಬೈಲ್. ಫ್ಲಿಪ್ಕಾರ್ಟ್ ಅವರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಅವರೇ ಓಪನ್ ಮಾಡ್ಬಿಟ್ಟು ತೋರಿಸ್ತಾರಂತೆ, ಮೊಬೈಲ್ ಎಲ್ಲ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ, ಏನಾದ್ರು ಮಿಸ್ಸಿಂಗ್ ಪಾರ್ಟ್ಸ್ ಇದ್ರೆ ಅಲ್ಲೇ ರಿಟರ್ನ್ ಏನಾದ್ರು ಕಳಿಸ್ಬೋದು ನಾವು. ಸೊ ಅದಕ್ಕೆ ಅವರೇ ಸೇಫ್ ಆಗಿ ಓಪನ್ ಮಾಡ್ಕೊಡ್ತಾರೆ. ಸರಿ ಮಾಡ್ರಪ್ಪ ಅಂದ್ಬಿಟ್ಟು ಅವ್ರ ಕೈಲೇ ಮಾಡ್ಸಿ. ಏನ್ ನೀವೇ ಮಾಡಿ ಪರವಾಗಿಲ್ಲ. ನಮ್ಮ ಮನೆ ಹೊಸದಾಗಿ ಬಂದಿರೋ ಲಕ್ಷ್ಮಿ ಅಲ್ವಾ, ಇದೇ ತರ ಲಕ್ಷ್ಮಿ ಬರ್ತಾ ಇರ್ಲಿ. ಈ ತರ ಲಕ್ಷ್ಮಿ ಬೇಡ ನಮ್ಗೆ, ಪೇಪರ್ ಲಕ್ಷ್ಮಿ ಬರ್ಲಿ. ಸೊ ಅದ್ ಬಂದಂಗೆ ಅದನ್ನ ಬೇಕಾದ್ರೆ ಕನ್ವರ್ಟ್ ಮಾಡ್ಕೊಳ್ಳೋಣ ಹೆಂಗ್ ಬೇಕಾದ್ರೆ. ಸೊ ನಾನು ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಸುಮ್ಮನೆ ಸ್ಕ್ರಾಚಸ್ ಅದು ಇದು ಆಗ್ತವೆ ಅಂತ ಅಂದ್ಬಿಟ್ಟು ಒಂದು ಸ್ಕ್ರೀನ್ ಗಾರ್ಡ್ ಮತ್ತೆ ಬ್ಯಾಕ್ ಕೇಸ್ 2 ಹಾಕ್ಸ್ಕೊಂಡೆ. 2 ನಿಮಗೆ ಬಾಕ್ಸ್ ಒಳಗೆ ಬರಲ್ಲ, ಅದೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಮೋಟೋ ಅವ್ರದ್ದು. ಅದೊಂದು ಬೇಜಾರು. ಯಾವ್ದಾದ್ರು ಅಟ್ಲೀಸ್ಟ್ ಬೇರೆ ಬ್ರ್ಯಾಂಡ್ ತಗೊಂಡ್ರು ಅಟ್ಲೀಸ್ಟ್ ಪ್ಲಾಸ್ಟಿಕ್ ಅಲ್ಲಿ ಕೊಡ್ತಾರೆ ಬ್ಯಾಕ್ ಕೇಸ್. ಏನೋ ಒಂದು ಬ್ಯಾಕ್ ಕೇಸ್ ಆಗಲಿ ಸ್ಕ್ರೀನ್ ಗಾರ್ಡ್ ಆಗಲಿ ಸಿಗುತ್ತೆ. ಇನ್ಫಿನಿಕ್ಸ್ ಎಲ್ಲ ತಗೊಂಡ್ರೆ ಎಷ್ಟೋ ಬ್ರ್ಯಾಂಡ್ಗಳಲ್ಲಿ ಸ್ಕ್ರೀನ್ ಗಾರ್ಡ್ ಕೂಡ ಕೊಡೋರು ಅವರು. ಅದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಇದು. ಎನಿವೆ, ಇದೊಂದು ಬಾಕ್ಸ್ ಟೈಪ್ ಇದೆ. ಒಳಗಡೆ ಮ್ಯಾನ್ಯಲ್ಲು ಮತ್ತೆ ಸಿಮ್ ಇಜೆಕ್ಟರ್ ಪಿನ್ ಇದೆ. ಅದಾದ್ಮೇಲೆ ಇದೇನೋ ಕೊಟ್ಟಿದ್ದಾರೆ, ಏನಿದು ಅಂತ ಆಕ್ಚುಲಿ ನನಗೂ ಗೊತ್ತಿಲ್ಲ. ಇದು ಯಾರಿಗಾರು ಗೊತ್ತಿರೋ ಇದೇನೋ ಅಂತ ಕಮೆಂಟ್ ಮಾಡಿ. ಆಮೇಲೆ ನಾನು ಗೂಗಲ್ ಮಾಡ್ಕೊಂಡು ನೋಡ್ಕೊಬೇಕು. ಪರವಾಗಿಲ್ಲ, ಅವ್ರೇನು ಐಫೋನ್ ಕೆಟ್ಟೋದ್ರ? ನನ್ನ ಫೋನು ಕೊಟ್ಟಿಲ್ಲ, ಕೊಟ್ಟಿಲ್ಲ, ಕೇಬಲ್ ಕೊಟ್ಟಿಲ್ಲ, ಇದು ಅಡಾಪ್ಟರ್ ಕೊಟ್ಟಿಲ್ಲ. ಓ, ಇವರೆಲ್ಲ ಸೌಕರ್ ಫೋನ್. ಓಕೆನಾ, ಎನಿವೆ ಒಳಗಡೆ ಒಂದು 33 ವ್ಯಾಟ್ಸ್ ನ 33 ವ್ಯಾಟ್ಸ್ ಓಕೆ, ಅಟ್ಲೀಸ್ಟ್ 45-50 ಪ್ಲಸ್ ಕೊಟ್ಟಿದ್ರೆ ಇನ್ನು ಚೆನ್ನಾಗಿರೋದು. ಕೇಳೋದು ಬೇಡವಾ? ಸರಿ ಆಯ್ತು, 33 ವ್ಯಾಟ್ಸ್ ಚಾರ್ಜರ್ ಇದೆ. ಅಂಡ್ ಅದ್ರ ಜೊತೆಗೆ ಇಲ್ಲಿ ಕೇಬಲ್ ಕೊಟ್ಟಿದ್ದಾರೆ. ಟೈಪ್ ಸಿನೇ ಇರುತ್ತೆ, ಟೈಪ್ ಸಿನೇ ಕೊಟ್ಟಿದ್ದಾರೆ ಅಷ್ಟೇ. ಇದಿಷ್ಟೇ ಬಾಕ್ಸ್ ಅಲ್ಲಿ ಬರೋದು. ಸೊ ಇದಿಷ್ಟಕ್ಕೆ ನಾವು ಇವಾಗ ಪೇ ಮಾಡಿದ್ದು ಆಲ್ಮೋಸ್ಟ್ ಸೇಲಲ್ಲಿ ಆರ್ಡರ್ ಮಾಡಿದ್ರು 14,500 ಪ್ಲಸ್ ಇನ್ನೊಂದು 500 ರೂಪಾಯಿ ಬ್ಯಾಕ್ ಕೇಸು. ಮತ್ತೆ ಇದಕ್ಕೆ ಇನ್ನೊಂದು ಪಾಯಿಂಟ್ ನೋಟ್ ಮಾಡ್ಕೊಂಬಿಡಿ, ನನಗೆ ಗೊತ್ತಿರಲಿಲ್ಲ. ಇದೇನಾದ್ರು ಕರ್ವ್ ಡಿಸ್ಪ್ಲೇ ಎಲ್ಲ ತಗೊಂಡ್ರೆ ನೀವು ಕರ್ವ್ಡ್ ಎಡ್ಜ್ ಇರೋವಂಥದ್ದು ಓಪನ್ ಮಾಡಿ ಆನ್ ಮಾಡ್ಬಿಟ್ಟು ತೋರ್ಸವ. ಸೊ ಕರ್ವ್ಡ್ ಎಡ್ಜ್ ಇರೋದೇನಾದ್ರು ತಗೊಂಡ್ರೆ ಅದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತಂತೆ ಸ್ಕ್ರೀನ್ ಗಾರ್ಡ್ ಹಾಕ್ಸಕ್ಕೆ. ಅದು ಗೊತ್ತಿರಲಿಲ್ಲ. ನಾನು ಆಲ್ಮೋಸ್ಟ್ 300 ರೂಪಾಯಿನ ಕೊಟ್ಬಿಟ್ಟು ಹಾಕ್ಸಿದ್ದು. ಸೊ ಹಾಗಾಗಿ ನೀನೇ ಮಾಡುದು, ನೀನ್ ಸ್ಟಾರ್ಟ್ ಮಾಡ್ಲಿ ಅಂತ ಹೇಳಿದ್ದು. ಅಲ್ಲ, ಕೆಳಗಡೆ ಸ್ಟಾರ್ಟ್ ಅನ್ನೋದಿದೆಯಲ್ಲ ಅದು ಸ್ಟಾರ್ಟು ಆಯ್ತಾ. ಇದು ಸಿಮ್ ಹಾಕಿ ಅಂತ ತೋರಿಸ್ತಿದೆ ಈಗ. ಓಕೆ, ಅವೆಲ್ಲ ಹಾಕ್ಬಿಟ್ಟು ನೋಡ್ರಂತೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮ ಮೇಡಮ್ ಕೈಲಿ ಎಲ್ಲ ಸೆಟಪ್ ಮಾಡಿಸ್ತೀವಿ.
ಸೊ ಥ್ಯಾಂಕ್ ಯು ಎಲ್ರಿಗೂ ಇಲ್ಲಿವರೆಗೂ ವ್ಲಾಗ್ನ ನೋಡಿದ್ದಕ್ಕೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಹೊಸಬ್ರು ಯಾರು ನೋಡ್ತೀವಿ ಮೇಲೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗ್ ಸಿಗ್ತೀವಿ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್. ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಓಕೆನಾ? ಬಾಯ್.